ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ವಿಷಯದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಗಣಕ ವಿಜ್ಞಾನ ಉಪನ್ಯಾಸಕರಾದ ಮಹದೇವ ಪ್ರಭು. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿಯನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ವಿಷಯ ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಉಪನ್ಯಾಸಕರಾದಂತಹ ಮಹದೇವ ಪ್ರಭು PS ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮಹದೇವ ಪ್ರಭು ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮಹದೇವ ಪ್ರಭು ಅವರಿಗೆ ಎಷ್ಟು ವರ್ಷದ ಈ ಕಂಪ್ಯೂಟರ್ ಸೈನ್ಸ್ ಟೀಚಿಂಗ್ ಅನುಭವ? ಸರ್ 25 ವರ್ಷದ ಅನುಭವ ಇದೆ ಸರ್. 25 ವರ್ಷದ ಅನುಭವ. ಓಕೆ, ವಿಷಯಕ್ಕೆ ಬಂದು ಮಾಡೋಣ. ಈಗ ಯಾವತ್ತಿದೆ ಸರ್ ತಮ್ಮ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್? ಸರ್ ಫೈನಲ್ ಎಕ್ಸಾಮ್ ಬಂದು ಮಾರ್ಚ್ 16ಕ್ಕೆ. ಮಾರ್ಚ್ 16ನೇ ತಾರೀಕಿಗೆ ಎಕ್ಸಾಮ್ ನಡೀತಾ ಇದೆ. ಸಮಯ ಹೇಳ್ಬೋದಾ? ಸಮಯ 10 to 1. 10 to 1, 3 ಗಂಟೆಯ ಕಾಲಾವಕಾಶ. ಎಷ್ಟು ಅಂಕದ ಪ್ರಶ್ನೆಗಳು ಸರ್? ಸರ್ 70 ಅಂಕಗಳು. ಓಕೆ, 70 ಅಂಕಕ್ಕೆ ಮಕ್ಕಳು ಬರೀಬೇಕಾಗುತ್ತೆ. ಸರ್, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರೆದವರು ಎಷ್ಟು ವಿಭಾಗಗಳಾಗಿ ಪಾರ್ಟ್ ಆಗಿ ವಿಂಗಡಣೆ ಆಗಿದೆ, ಅದ್ರ ಬಗ್ಗೆ ಹೇಳ್ಬೋದಾ? ಸರ್ 5 ವಿಭಾಗಗಳಿದೆ. ಓಕೆ, ಹೇಳಿ ಸರ್ ಅದ್ರ ಬಗ್ಗೆ. ಸರ್ ಮೊದಲನೇ ವಿಭಾಗ MCQ ಕ್ವಶನ್ಸ್. ಓಕೆ, 15 ಅಂಕಗಳಿರುತ್ತೆ. ಅದರಲ್ಲೇ 5 ಅಂಕಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತೇಳಿ ಆಪ್ಷನ್ಸ್. ಸೆಕೆಂಡ್ ಮೈನ್ಸ್. ಸೊ ಅದರಲ್ಲಿ 5 ಪ್ರಶ್ನೆಗಳಿರುತ್ತೆ. ಸೊ 5 ಪ್ರಶ್ನೆಗಳಿಗೆ ಫಿಲ್ ಇನ್ ದ ಬ್ಲಾಂಕ್ಸ್. ಪಾರ್ಟ್ ಬಿ ಬಂದು ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಂತೇಳಿ. ಸೊ ಅದರಲ್ಲಿ 7 ಕ್ವಶನ್ಗಳಲ್ಲಿ 4 ಅಟೆಂಡ್ ಮಾಡಬೇಕು. ಪಾರ್ಟ್ ಸಿ ನಲ್ಲಿ 3 ಅಂಕಗಳ ಪ್ರಶ್ನೆ, 7 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಪಾರ್ಟ್ ಡಿ ನಲ್ಲಿ 5 ಅಂಕಗಳ ಪ್ರಶ್ನೆ. ಸೊ ಅದರಲ್ಲೂ ಸಹ 7 ಪ್ರಶ್ನೆಗಳಿಗೆ 4 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಪಾರ್ಟ್ ಇ ಬಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತೇಳಿ. ಇಟ್ ಇಸ್ ಕಾಲ್ಡ್ ಹಾರ್ಟ್ಸ್ ಅಂತ ಹೇಳ್ತೀವಿ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತೇಳಿ. ಸೊ ಅದರಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಸರ್. ಅದರಲ್ಲಿ 3 ಕ್ವಶನ್ಗಳಲ್ಲಿ 2 ಆನ್ಸರ್ ಮಾಡಬೇಕು. 1 ಕ್ವಶನ್ಗೆ 5 ಅಂಕಗಳಿರುತ್ತೆ. ಓಕೆ, 10 ಅಂಕಗಳು. ಹಂಗಾರೆ 2 ಪ್ರಶ್ನೆ ಬರೀಬೇಕಾಗುತ್ತಲ್ವಾ? ಎಸ್ ಸರ್. ಓಕೆ, ಈಗ ಕ್ವಶನ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ರಿ ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಗೊಂದಲ ಅಂತ ಹೇಳಿದ್ರೆ, ಯಾವ ಪ್ರಶ್ನೆಗಳು ಬರುತ್ತೆ, ಎಷ್ಟು ಮಾರ್ಕ್ಸ್ ವೇಟೇಜ್ ಇರುತ್ತೆ ಚಾಪ್ಟ್ರಲ್ಲಿ ಅನ್ನೋದು ಬಹಳ ಗೊಂದಲ. ಈಗಾಗಲೇ ಗೊತ್ತಿದೆ ನಮ್ಮ ವಿದ್ಯಾರ್ಥಿಗಳಿಗೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ. ಈಗ ಇಲಾಖೆಯವರೇ ಕೂಡ ಒಂದು ಬ್ಲೂ ಪ್ರಿಂಟ್ನ ಬಿಟ್ಟು ಅದರಲ್ಲಿ ಯಾವ ಚಾಪ್ಟ್ರಿಗೆ ಎಷ್ಟು ವೇಟೇಜ್ ಇದೆ, ಯಾವ ಚಾಪ್ಟ್ರಿಂದ ಪ್ರಶ್ನೆಗಳು ಬರುತ್ತೆ ಅನ್ನೋದು ಕೂಡ ಕಂಪ್ಯೂಟರ್ ಸೈನ್ಸ್ ಅಂತಲ್ಲ, ಎಲ್ಲ ಸಬ್ಜೆಕ್ಟ್ಗೂ ಕೂಡ ಅವರು ಈಗಾಗಲೇ ಕೂಡ ಒಂದು ರೂಟ್ ಮ್ಯಾಪನ್ನು ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳು ಬಹಳ ಸುಲಭ ಓದ್ಕೊಳ್ಳಿಕ್ಕೆ ಹಾಗೂ ಬರೀಲಿಕ್ಕೆ, ಒಳ್ಳೆ ಅಂಕ ತಗೊಳ್ಳಿಕ್ಕೆ. ಅದನ್ನು ಎಷ್ಟು ಮಟ್ಟಿಗೆ ಸದುಪಯೋಗ ಪಡಿಸ್ಕೋತಾರೆ ಅದು ನೋಡಬೇಕು ನಮ್ಮ ವಿದ್ಯಾರ್ಥಿಗಳು. ಸರ್ ಓಕೆ ಸರ್, ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿ ಸರ್. ಚಾಪ್ಟರ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ ಸರ್. ಓಕೆ ಸರ್, ಮೊದಲನೇ ಚಾಪ್ಟ್ರಲ್ಲಿ 5 ಅಂಕಗಳಿರುತ್ತೆ. ಅದರಲ್ಲಿ MCQ 1, ಫಿಲ್ ಇನ್ ದ ಬ್ಲಾಂಕ್ಸ್ 1 ಮತ್ತು 3 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. ಎರಡನೇ ಚಾಪ್ಟ್ರಿಂದ 5 ಮಾರ್ಕ್ಸ್ ಇರುತ್ತೆ ಸರ್. ಅದರಲ್ಲಿ MCQ, ಫಿಲ್ ಇನ್ ದ ಬ್ಲಾಂಕ್ಸ್ 1 ಮತ್ತು 3 ಮಾರ್ಕ್ಸ್ ಒಂದು ಇರುತ್ತೆ. ಮೂರನೇ ಚಾಪ್ಟರ್ ಸ್ಟ್ಯಾಕ್ ಅಂತ ಬರುತ್ತೆ ನಮ್ಮಲ್ಲಿ. ಅದರಲ್ಲಿ 8 ಅಂಕಗಳಿದೆ ಸರ್. MCQ 1 ಇದೆ, 2 ಮಾರ್ಕ್ಸ್ ಒಂದಿದೆ ಮತ್ತು 5 ಮಾರ್ಕ್ಸ್ ಒಂದು ಕ್ವಶನ್ ಇದೆ ಸರ್. ಸೊ ನೆಕ್ಸ್ಟ್ ಚಾಪ್ಟ್ರು Q ಅಂತ ಬರುತ್ತೆ ಸರ್. ಅದರಲ್ಲಿ 8 ಅಂಕಗಳಿದೆ, ಮತ್ತೆ MCQ 1 ಇದೆ, 2 ಮಾರ್ಕ್ಸ್ ಒಂದಿದೆ, 5 ಮಾರ್ಕ್ಸ್ ಒಂದಿದೆ ಸರ್. ಸಾರ್ಟಿಂಗ್ ಅಂತ ಇದೆ ಸರ್. ಸಾರ್ಟಿಂಗಲ್ಲಿ ಒಟ್ಟು 10 ಅಂಕಗಳಿದೆ ಸರ್. ಅದರಲ್ಲಿ MCQ 2 ಇದೆ, 3 ಮಾರ್ಕ್ಸ್ ಒಂದಿದೆ, ಮತ್ತೆ 5 ಮಾರ್ಕ್ಸ್ ಒಂದು ನಾನು ಹೇಳಿದ ಹಾಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ ಇದೆ ಸರ್. ಅದರಲ್ಲಿ ಬರುತ್ತೆ ಒಂದು ಕ್ವಶನ್. ಸರ್ಚಿಂಗ್ ಅಂತ ಒಂದು ಚಾಪ್ಟರ್ ಇದೆ, ಅದರಲ್ಲಿ 10 ಅಂಕಗಳಿದೆ. ಅದರಲ್ಲಿ 2 ಮಾರ್ಕ್ಸ್ 1, 3 ಮಾರ್ಕ್ಸ್ 1 ಮತ್ತೆ 5 ಮಾರ್ಕ್ಸ್ ಒಂದಿದೆ ಸರ್. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಅಂತ ಇದೆ, ಅದರಲ್ಲಿ 5 ಅಂಕಗಳಿದೆ. ಅದರಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಒಂದು ಪ್ರಶ್ನೆ ಇದೆ 5 ಮಾರ್ಕ್ಸ್ಗೆ. ಡೇಟಾಬೇಸ್ ಕಾನ್ಸೆಪ್ಟ್ಸ್ ಅಂತ ಬರುತ್ತೆ ಸರ್. ಅದರಲ್ಲಿ ಒಟ್ಟು 12 ಅಂಕಗಳಿದೆ. ಅದರಲ್ಲಿ ಒಂದು MCQ ಇದೆ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ, 2 ಮಾರ್ಕ್ಸ್ ಒಂದಿದೆ, 3 ಮಾರ್ಕ್ಸ್ ಒಂದಿದೆ ಮತ್ತೆ 5 ಮಾರ್ಕ್ಸ್ ಒಂದಿದೆ. ಈ ಒಂದು ಚಾಪ್ಟರ್ಲಿ ಎಲ್ಲಾ ಭಾಗದಲ್ಲೂ ಪ್ರಶ್ನೆಗಳಿದೆ ಸರ್. ಅದಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇದೆ, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಸರ್. ಅದು ಪ್ರಾಕ್ಟಿಕಲ್ಸ್ಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಅದನ್ನು ಚೆನ್ನಾಗಿ ಓದ್ಕೊಂಡ್ರೆ ಪ್ರಾಕ್ಟಿಕಲ್ಸ್ಗೂ ಸಹಾಯ ಆಗುತ್ತೆ, ಮತ್ತೆ ಥಿಯರಿಗೂ ಒಳ್ಳೆ ಮಾರ್ಕ್ಸ್ ಅಂಕಗಳಿದೆ.
ಅದರಲ್ಲಿ 15 ಅಂಕಗಳಿದೆ ಸರ್. 3 MCQ ಇದೆ, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಒಂದು 2 ಮಾರ್ಕ್ಸ್, ಒಂದು 3 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಸರ್. ನಾನು ಹೇಳಿದಾಗ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇದೆ ಸರ್. ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಬರುತ್ತೆ, ಅದರಲ್ಲಿ ಒಟ್ಟು 12 ಅಂಕಗಳಿದೆ. ಅದರಲ್ಲಿ MCQ 2 ಇದೆ, 2 ಮಾರ್ಕ್ಸ್ ಒಂದಿದೆ, 3 ಮಾರ್ಕ್ಸ್ ಒಂದಿದೆ, ಮತ್ತೆ 5 ಮಾರ್ಕ್ಸ್ ಒಂದಿದೆ. ಡೇಟಾ ಕಮ್ಯುನಿಕೇಶನ್ ಅಂತ ಬರುತ್ತೆ, ಅದರಲ್ಲಿ ಒಟ್ಟು 9 ಅಂಕಗಳಿದೆ. ಅದರಲ್ಲಿ 2 MCQ ಇದೆ, ಒಂದು 2 ಮಾರ್ಕ್ಸ್ ಇದೆ, ಒಂದು 5 ಮಾರ್ಕ್ಸ್ ಇದೆ. ಡೇಟಾ ಕಮ್ಯುನಿಕೇಶನ್ ಬರುತ್ತೆ, ಅದರಲ್ಲಿ 9 ಅಂಕಗಳು, 2 MCQ, ಒಂದು 2 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಇದೆ. ಲಾಸ್ಟ್ ಚಾಪ್ಟರ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಂತ, ಅಲ್ಲಿ ಒಟ್ಟು 6 ಅಂಕಗಳಿದೆ. ಅದರಲ್ಲಿ ಒಂದು MCQ ಇದೆ, ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ ಸರ್. ಒಟ್ಟು 105 ಅಂಕಗಳು ಇರುತ್ತೆ ಸರ್. ಬಟ್ ವಿದ್ಯಾರ್ಥಿಗಳು ಉತ್ತರ ಬರೀಬೇಕಾದ್ರೆ ಬರೀ 70 ಅಂಕಗಳಿಗೆ. 70 ಅಂಕ ಅಂದರೆ ನೀವು ಹೇಳಿದಾಗೆ ಒಂದು 12ರಿಂದ 13 ಚಾಪ್ಟರ್ ಇದೆ ಅಂತ ಕಾಣುತ್ತೆ ಅಲ್ವಾ ಸರ್? 12 ಚಾಪ್ಟರ್ ಇದೆ ಸರ್. 12 ಚಾಪ್ಟರ್ ಇದೆ. 12 ಚಾಪ್ಟ್ರಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಪಾಸೇ ಆಗಲ್ಲ, ಕಷ್ಟ ಅನ್ನೋರಿಗೆ ಕೆಲವೊಂದು ಚಾಪ್ಟರ್ಗಳನ್ನ ಚೂಸ್ ಮಾಡಿಬಿಟ್ರೆ ಆರಾಮಾಗಿ ಪಾಸ್ ಆಗ್ಬೋದಲ್ವಾ? ಎಸ್ ಸರ್, ಖಂಡಿತವಾಗ್ಲೂ ಪಾಸ್ ಆಗ್ಲಿಕ್ಕೆ ಏನೂ ಕಷ್ಟ ಇಲ್ಲ ಸರ್. ಇವತ್ತಿನ ದಿನ ಹೇಗಾಗಿದೆ ಅಂದರೆ ಮಕ್ಕಳಿಗೆ ಪಾಸ್ ಆಗೋದಕ್ಕೆ ಇನ್ನೂ ತೊಂದರೆ ಇಲ್ಲ. ಆ ಥರ ಕೆಲವು ಚಾಪ್ಟರ್ಗಳನ್ನು ಓದ್ಕೊಂಡು ಪಾಸ್ ಎಲ್ಲ ಒಳ್ಳೆ ಮಾರ್ಕ್ಸ್ ತಗೋಬೋದು ಸರ್. ಒಳ್ಳೆ ಮಾರ್ಕ್ಸ್ ತಗೋಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ, ನೀವು ಈಗಾಗಲೇ ಕೂಡ ಹೇಳಿದ್ರಿ, ಇದು ಮೊದಲ ವರ್ಷದ ಒಂದು ಸಿಲೆಬಸ್ ಮೇಲೆ ಪತ್ರಿಕೆ ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೂ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಎಸ್ ಸರ್. ಅಲ್ವಾ? ಏನು ಡಿಫ್ರೆನ್ಸ್ ನೋಡ್ತೀರಿ ಸರ್? ಕಾಮರ್ಸ್ ಮಕ್ಕಳಿಗೆ ಒಂದು ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇರಲ್ಲ. ಸೊ ಆ ಮಕ್ಳು ಏನಂತಾರೆ, ನಮಗೆ ಅಲ್ಗಾರಿದಮ್ಸ್ ಕಷ್ಟ ಆಗುತ್ತೆ, ಪ್ರೋಗ್ರಾಮಿಂಗ್ ಕಷ್ಟ ಆಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಸರ್, ಕಷ್ಟ ಅನ್ನೋದಿಲ್ಲ ಯಾವುದೇ ಸಬ್ಜೆಕ್ಟ್ ತಗೊಂಡ್ರು. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಓದಿದ್ರೆ ಅವ್ರಿಗೂ ಅದು ಸುಲಭ ಆಗುತ್ತೆ. ಹಾಗಾಗಿ ಕಾಮರ್ಸ್ ಮಕ್ಕಳಿಗೂ ಸಹ ಸುಲಭವಾಗಿ ಅಂಕಗಳನ್ನು ಸ್ಕೋರ್ ಮಾಡ್ಬೋದು. ಅಂದ್ರೆ ಸುಲಭವಾಗಿ ಸ್ಕೋರ್ ಮಾಡಬಹುದು, ಆದರೆ ಸ್ವಲ್ಪ ಒಂಚೂರು ಓದ್ಕೋಬೇಕು, ಸ್ವಲ್ಪ ಕಷ್ಟಪಡಬೇಕು. ಅಂದ್ರೆ ಕಾಮರ್ಸ್ ಮಕ್ಕಳಿಗೆ ಏನೀಗ ನೀವು ಹೇಳೋ ಪ್ರಕಾರ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಿದ್ದಿರಲ್ಲ ಅಂತಲ್ಲ, ಯಾಕೆಂದ್ರೆ ಅವ್ರಿಗೆ ಅಕೌಂಟೆನ್ಸಿ ಇದೆ ಅಲ್ವಾ, ಬಿಸ್ನೆಸ್ ಸ್ಟಡೀಸ್ ಲೆಕ್ಕ ಇಲ್ಲವೇ ಇಲ್ಲ. ಆದ್ರೆ ಇನ್ನು ಸ್ವಲ್ಪ ಮೇಲೆ ಹೋಗಿ ಒಂಚೂರು ಲೆಕ್ಕ ಜಾಸ್ತಿ ಇರ್ಬೋದೇನೋ ಅಲ್ವಾ, ಕನ್ಫ್ಯೂಸ್ ಆಗುವಂಥ ಜಾಸ್ತಿ ಇರುತ್ತೆ. ಹೌದು, ಪ್ರೋಗ್ರಾಮಿಂಗ್ ಎಲ್ಲ ಬರೀಬೇಕಾಗುತ್ತೆ, ಸ್ವಲ್ಪ ನೋಡ್ಕೊಂಡ್ರೆ ಸರಿ ಆಗುತ್ತಲ್ವಾ? ಓಕೆ, ಎಸ್ ಸರ್. ಈಗ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡಿದ್ರಿ, ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಅನ್ನೋದು ಕೂಡ ಚಾಪ್ಟ್ರಲ್ಲಿ ನೀವು ಹೇಳ್ತೀರಿ ಅಂತ ಕಾಣುತ್ತಲ್ವ ಈಗ? ಹೌದು ಸರಿ, ಹೇಳ್ತೀನಿ ಸರ್. ಇದಕ್ಕೂ ಮೊದಲೇ ಕಾಮರ್ಸ್ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೆ. ಕಳೆದ ವರ್ಷ ಇಡೀ ರಾಜ್ಯಕ್ಕೆ ಒಂದು ಕಾಮರ್ಸ್ ಮಗುನ ರೆಕಾರ್ಡ್ ಮಾಡಿದೆ ಸರ್. ಇಲಾಖೆಯಲ್ಲಿ 600 ಅಂಕಗಳಿಗೆ 600 ಅಂಕವನ್ನು ಸ್ಕೋರ್ ಮಾಡಿದೆ ಸರ್, ಒಂದು ಕಾಮರ್ಸ್ ಸ್ಟೂಡೆಂಟ್. ಇದುವರೆಗೂ ಇಲಾಖೆಯಲ್ಲಿ ಆ ಥರ ಸ್ಕೋರ್ ಮಾಡಿದ್ರೆ ಯಾರು ವಿದ್ಯಾರ್ಥಿ ಇಲ್ಲ ಸರ್. ಸೊ ಹಾಗೆ ಕಾಮರ್ಸ್ ಮಕ್ಕಳಲ್ಲೂ ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವರು ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅನ್ನೋ ನನ್ನ ಉದ್ದೇಶ. ಓಕೆ, ಎಸ್ ಸರ್. ಸರ್, ಈಗ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಆಯಿತು, ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದ್ರಿ. ಈಗ ನಾವು ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಲ್ವಾ? 2 ಮಾರ್ಕ್ಸ್ದು ಪ್ರಶ್ನೆಗಳು ಯಾವ್ದು ಇಂಪಾರ್ಟೆಂಟ್ಗಳು ಕೆಲವೊಂದು ನೀವು ಆಗಲೇ ಕೂಡ ಹೇಳಿದ್ರಿ. ನಿಮಗೆ ಭಾಳಷ್ಟು ಅನುಭವ ಇರೋದ್ರಿಂದ, 25 ವರ್ಷಗಳ ಅನುಭವ ಇರೋದ್ರಿಂದ, ಇದು ಮೊದಲ ವರ್ಷದ ಒಂದು ಪತ್ರಿಕೆ ಆದರೂ ಕೂಡ ನಿಮಗೊಂದು ಅನುಮಾನ ಇರುತ್ತೆ, ಇಂಥದ್ದು ಬರಬಹುದು, ಸಂದೇಹ ಇರುತ್ತೆ, ಇಂಥದ್ದು ಬರಬಹುದು ಅಂತ ಹೇಳಿ. ಅದನ್ನು ನಮ್ಮ ವಿದ್ಯಾರ್ಥಿಗೆ ಹೇಳಿದ್ರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸಾಧ್ಯ ಆಗುತ್ತೆ ಸರ್. 2 ಮಾರ್ಕ್ಸ್ದು ಯಾವ್ಯಾವ ಪ್ರಶ್ನೆಗಳು ಬರ್ಬೋದು ಹೇಳ್ಬಿಡಿ ಸರ್ ಪ್ಲೀಸ್. ಸರ್, ಇವಾಗ ಇಲಾಖೆ ಒಂದು ಮಾಡಲ್ ಪೇಪರ್ ಅಂತ 3 ಮಾಡಲ್ ಪೇಪರ್ಸ್ ಬಿಟ್ಟಿದ್ದಾರೆ ಸರ್. ಸೊ ಅದರಲ್ಲಿ ನಾವು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ತಗೊಂಡಾಗ ಚಾಪ್ಟರ್ ವೈಸ್ ಹೋಗೋಣ ಸರ್. ಫಸ್ಟ್ ಚಾಪ್ಟ್ರಲ್ಲಿ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಬರುತ್ತೆ. ಅದ್ರ ಜೊತೆಗೆ ಕೆಲವು ಕ್ಲಾಸಸ್ ಇದೆ, ಟ್ರೈ, ಎಲ್ಸ್, ಫೈನಲಿ ಅಂತ ಕ್ಲಾಸಸ್ ಇದೆ ಸರ್. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು ಸರ್. ಸೊ ಜೊತೆಗೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಹೇಳಿದೆ, ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸ್ ಇದೆ ಸರ್. ಸೊ ಕರೆಕ್ಟಾಗಿ ಅವರು ಎಕ್ಸಾಂಪಲ್ ಸಮೇತ ಅದನ್ನು ಓದ್ಕೊಂಡ್ರೆ ಈಸಿಯಾಗಿ ಅದನ್ನು ಸ್ಕೋರ್ ಮಾಡ್ಬೋದು ಮೊದಲನೇ ಚಾಪ್ಟ್ರಲ್ಲಿ ಸರ್. ಸೊ ನೆಕ್ಸ್ಟ್ ಬಂದು 2ನೇ ಚಾಪ್ಟ್ರಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಅಂತ ಇದೆ ಸರ್. ಅದರಲ್ಲಿ ಟೈಪ್ಸ್ ಆಫ್ ಫೈಲ್ಸ್ ಅಂತ ಬರುತ್ತೆ. ಸೊ ಕಾಮನ್ ಆಗಿ ಕೇಳ್ತಕ್ಕಂಥ ಕ್ವಶನ್ಸ್ ಟೈಪ್ಸ್ ಆಫ್ ಫೈಲ್ಸ್, ಮತ್ತೆ ಬೈನರಿ ಫೈಲ್ಸ್, ಟೆಕ್ಸ್ಟ್ ಫೈಲ್ಸ್ ಅಂತ ಬರುತ್ತೆ, ಮತ್ತೆ ಫೈಲ್ ಓಪನಿಂಗ್ ಮೋಡ್ಸ್ ಅಂತ ಇದೆ ಸರ್. ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಫೈಲ್ ಓಪನಿಂಗ್ ಮೋಡ್ಸ್ ಅದು ಕಾಮನ್ ಆಗಿ 3 ಮಾರ್ಕ್ಸ್ ಕೇಳ್ತಕ್ಕಂಥ ಕ್ವಶನ್ಸ್. ಸೊ ಹಾಗಾಗಿ ಮೇನ್ ಪ್ರೋಗ್ರಾಮಿಂಗ್ ತುಂಬಾ ಅವ್ರು ಇಡೀ ಪ್ರೋಗ್ರಾಮ್ ಓದೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸಾಂಪಲ್ಸ್ ನೋಡ್ಕೊಂಡ್ರೆ ಸಾಕು, ಇಡೀ ಪ್ರೋಗ್ರಾಮ್ ಓದೋ ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಆ ಮಕ್ಕಳು ಅಯ್ಯೋ ಅವರೊಂದು ಪ್ರೋಗ್ರಾಮ್ ಕಷ್ಟ ಆಗುತ್ತೆ ಅನ್ನೋದು ಯೋಚನೆ ಮಾಡೋದು ಬೇಡ ಸರ್. ಎಕ್ಸಾಂಪಲ್ಸ್ ನೋಡಿಕೊಂಡು, ಸೊ ಫೈಲ್ ಓಪನಿಂಗ್ ಮೋಡ್ಸ್, ನಾನು ಹೇಳಿದ ಟೈಪ್ಸ್ ಆಫ್ ಫೈಲ್ಸ್ ಅಂತ ಬರುತ್ತೆ, ಬೈನರಿ ಫೈಲ್ಸ್, ಟೆಕ್ಸ್ಟ್ ಫೈಲ್ಸ್, ಡಿಫ್ರೆನ್ಸ್ ಬಿಟ್ವೀನ್ ದಟ್ 2 ಫೈಲ್ಸ್, ಅದು ನೋಡ್ಕೊಂಡ್ರೆ ಸಾಕು. ಅದು 3 ಮಾರ್ಕ್ಸ್ ಕ್ವಶನ್. ಚಾಪ್ಟರ್ ವೈಸ್ ನಾನು ಹೇಳ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಸ್ಟ್ಯಾಕ್ ಅಂತ ಒಂದು ಚಾಪ್ಟರ್ ಇದೆ. ಈ ಸ್ಟ್ಯಾಕಲ್ಲಿ ನಾನು ಹೇಳಿರೋ ಹಾಗೆ 5 ಮಾರ್ಕ್ಸ್ ಒಂದಿದೆ. ಅದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಬರುತ್ತೆ, ಅದು ನೋಡ್ಕೋಬೇಕು. ಸಿಂಪಲ್ ಆಗಿದೆ, ಅದು 1 ಸೆಂಟೆನ್ಸ್ ಈಚ್ ಬರೀಬಹುದು. ನೆಕ್ಸ್ಟ್ ಆಪರೇಷನ್ಸ್ ಆನ್ ಸ್ಟ್ಯಾಕ್ ಅಂತ ಬರುತ್ತೆ, ಅದು ತುಂಬಾ ಸುಲಭ ಸರ್. 2 ಮಾರ್ಕ್ಸ್. ಅದು ತುಂಬಾ ಸುಲಭ. ಯಾಕೆ ಅಂತ ಹೇಳಿದ್ರೆ 1 ಸೆಂಟೆನ್ಸ್ ಈಚ್ ಆ ಥರ ಬರಿಬೋದು, ತೀರಾ ಪ್ಯಾರಾಗ್ರಾಫ್ ಏನೋ ಬರೆಯೋ ಅವಶ್ಯಕತೆ ಇಲ್ಲ. ಅದು ಸ್ಟ್ಯಾಕ್ ಆಪರೇಷನ್ಸ್ ಅಂತೇಳಿ ಪುಷ್ ಪಾಪ್ ಅಂತ ಬರುತ್ತೆ, ಪುಷ್ ಆಪರೇಷನ್, ಪಾಪ್ ಆಪರೇಷನ್, ತುಂಬ ಈಸಿ ಸರ್ ಅವೆಲ್ಲ. ನೆಕ್ಸ್ಟು ನೊಟೇಷನ್ಸ್ ಬಗ್ಗೆ ಬರುತ್ತೆ. ಅದರಲ್ಲಿ ಇನ್ಫಿಕ್ಸ್, ಪ್ರಿಫಿಕ್ಸ್, ಪೋಸ್ಟ್ ಫಿಕ್ಸ್ ಅಂತ ಬರುತ್ತೆ ಸರ್. ಅದು ತುಂಬ ಸುಲಭವಾಗಿದೆ. ಇದರಲ್ಲಿ ಹೊಸ ಥರ ಅಂದರೆ ಈ ಚಾಪ್ಟ್ರಲ್ಲಿ ಹೌ ಟು ಕನ್ವರ್ಟ್ ಇನ್ಫಿಕ್ಸ್ ಟು
ಪೋಸ್ಟ್ ಫಿಕ್ಸ್ ಅಂತ ಒಂದಿದೆ, ಅಲ್ಗಾರಿದಮ್ ಬರುತ್ತೆ. ಅಲ್ಗಾರಿದಮ್ ಸ್ವಲ್ಪ ಮಕ್ಕಳಿಗೆ ಕಷ್ಟ ಆದ್ರೂ ಎಕ್ಸಾಂಪಲ್ ನೋಡ್ಕೊಂಡ್ರೆ ಈಸಿ ಆಗುತ್ತೆ ಸರ್. ಸೊ ಅವರು ಕರೆಕ್ಟಾಗಿ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಗಾರಿದಮ್ನ ಅರ್ಥ ಮಾಡ್ಕೋಬಹುದು. ಸೊ ಅದಕ್ಕೆ 5 ಮಾರ್ಕ್ಸ್ ಕ್ವಶನ್ ಕೇಳೋ ಚಾನ್ಸ್ ಇದೆ ಸರ್. ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್. ಸೊ ಈಗ ಕಳೆದ ಒಂದು ಪ್ರಿಪೇಟರಿ ಎಕ್ಸಾಮಲ್ಲಿ ಸರ್, ಪ್ರಿಪೇಟರಿ ಫಸ್ಟ್ ಎಕ್ಸಾಮ್ ಆಯಿತು, ಅದರಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳಿದರೆ ತುಂಬ ಸುಲಭವಾಗಿತ್ತು. ಈಸಿಲಿ ದೇ ಕ್ಯಾನ್ ಸ್ಕೋರ್ 5 ಮಾರ್ಕ್ಸ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸರ್ ಅದಾದಮೇಲೆ ಕ್ಯೂ ಆಪರೇಷನ್, ಕ್ಯೂ ಅಂತ ಬರುತ್ತೆ. ಸೊ ಕ್ಯೂನಲ್ಲೂ ಸಹ 2 ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಒಂದಿದೆ. ಸೊ 2 ಮಾರ್ಕ್ಸಲ್ಲಿ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಅಗೈನ್ ಸೇಮ್ ಅಪ್ಲಿಕೇಶನ್ಸ್ ಆಫ್ ಕ್ಯೂ, ಆಪರೇಷನ್ಸ್ ಆನ್ ಕ್ಯೂ. ದೆನ್ ಇಂಪ್ಲಿಮೆಂಟೇಷನ್ ಆ್ಯಕ್ಚುಲಿ ಪ್ರೋಗ್ರಾಮಿಂಗ್ ಕೇಳಲ್ಲ, ಯಾಕೆಂದರೆ ಆಲ್ರೆಡಿ ಲ್ಯಾಬ್ ಎಕ್ಸಾಮಲ್ಲಿ ಪ್ರೋಗ್ರಾಮ್ಸ್ ಇರೋದ್ರಿಂದ ಥಿಯರಿ ಎಕ್ಸಾಮಲ್ಲಿ ಪ್ರೋಗ್ರಾಮ್ಸ್ ಕೇಳೋಂಥ ಕಡಿಮೆ. ಸೊ ಹಾಗಾಗಿ ಅಲ್ಗಾರಿದಮ್ಸು ಮತ್ತೆ ಆಪರೇಷನ್ಸ್ ಅಪ್ಲಿಕೇಶನ್ಸ್ ನೋಡ್ಕೊಂಡ್ರೆ ಸಾಕು ಸರ್. ಮತ್ತೆ ಇದರಲ್ಲಿ ಡೆಕ್ ಅಂತ ಬರುತ್ತೆ, ಡಬಲ್ ಎಂಡೆಡ್ ಕ್ಯೂ ಅಂತ ಬರುತ್ತೆ, ಅದ್ರಲ್ಲೂ ಸಹ ಅಪ್ಲಿಕೇಶನ್ಸ್ ಕೇಳ್ತಾರೆ. ಒಂದು ಅಲ್ಗಾರಿದಮ್ ಇದೆ ಇದರಲ್ಲಿ, NQ DQ ಅಂತ ಅಲ್ಗಾರಿದಮ್ಸ್ ಇದೆ. ಜೊತೆಗೆ ಚೆಕ್ ವೆದರ್ ದ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ ಬರುತ್ತೆ, ಅದು ನೋಡ್ಕೊಂಡ್ರೆ ಸಾಕು. ಅದು 5 ಮಾರ್ಕ್ಸ್ ಕ್ವಶನ್ಸ್. ಸರ್ ನೆಕ್ಸ್ಟ್ ಚಾಪ್ಟರ್ ಬಂದು ಸಾರ್ಟಿಂಗ್. ಸರ್ ಸಾರ್ಟಿಂಗ್ ಅಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾರ್ಕ್ಸ್ ಒಂದಿದೆ, 5 ಮಾರ್ಕ್ಸ್ ಒಂದಿದೆ. ನಾನು ಹೇಳಿದೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಸೊ ಇದರಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ, ಮಕ್ಕಳು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಒಂದು ಸೆಟ್ ಆಫ್ ನಂಬರ್ಸ್ ಕೊಟ್ಬಿಟ್ಟು ಅಪ್ಲೈ ಬಬಲ್ ಸಾರ್ಟ್, ಅಪ್ಲೈ ಸೆಲೆಕ್ಷನ್ ಸಾರ್ಟ್, ಅಪ್ಲೈ ಇನ್ಸರ್ಷನ್ ಸಾರ್ಟ್ ಅಂತ ಕೇಳ್ತಾರೆ. ಅಂದರೆ ಹೇಗೆ ಸಾರ್ಟ್ ಆಗುತ್ತೆ ಅಂತೇಳಿ ಸ್ಟೆಪ್ಸ್ ಬರ್ಕೊಂಡ್ರೆ ಸಾಕು ಅದನ್ನು. ಸೊ ಅಲ್ಗಾರಿದಮ್ ಕೇಳದೆ ಹೋದ್ರೂ ಅಟ್ಲೀಸ್ಟ್ ಇದನ್ನು ನೋಡ್ಕೊಂಡ್ರೆ ಅವರು, ಅಲ್ಗಾರಿದಮ್ ಕಲಿಯೋದು ಕಷ್ಟ ಆದ್ರೂ ಅಟ್ಲೀಸ್ಟ್ ಹೇಗೆ ಸಾರ್ಟ್ ಆಗುತ್ತೆ, ಪಾಸ್ 1, ಪಾಸ್ 2, ಪಾಸ್ 3 ಕ್ಲೀನಾಗಿ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನು ಬರೆದ್ರೆ ಈಸಿಲಿ ದೇ ಕ್ಯಾನ್ ಸ್ಕೋರ್ 5 ಮಾರ್ಕ್ಸ್. ಅದು ಬಿಟ್ಟರೆ 3 ಮಾರ್ಕ್ಸ್ ಕ್ವಶನ್ ಸರ್ ಸಾರ್ಟಿಂಗಲ್ಲಿ ಬಬಲ್ ಸಾರ್ಟ್ ಅಲ್ಗಾರಿದಮ್ ಕೇಳ್ಬೋದು. ದೆನ್ ಇನ್ನೊಂದಿದೆ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಇದೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿಯಲ್ಲಿ ಅದು ಒಂದು 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಕಾನ್ಸ್ಟೆಂಟ್ ಟೈಮ್, ಲೀನಿಯರ್ ಟೈಮ್, ಕ್ವಾಡ್ರಾಟಿಕ್ ಟೈಮ್ ಅಂತ ಇದೆ, ಅದು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಅದು ಬಿಟ್ಟರೆ ಅಲ್ಗಾರಿದಮ್ಸ್ ಕೇಳ್ತಾರೆ ಸರ್. ಸೊ ನೆಕ್ಸ್ಟ್ ಚಾಪ್ಟರ್ ಬಂದು ಸರ್ಚಿಂಗ್ ಅಂತ ಹೇಳಿದೆ. ಈ ಸರ್ಚಿಂಗ್ ಅಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 2 ಮಾರ್ಕ್ಸ್ ಒಂದಿದೆ, 3 ಮಾರ್ಕ್ಸ್ ಒಂದಿದೆ, ಮತ್ತೆ 5 ಮಾರ್ಕ್ಸ್ ಒಂದಿದೆ. ಸೊ ಇದರಲ್ಲಿ ಕಾಮನ್ ಆಗಿ ಅವರು ಓದ್ತಕ್ಕಂಥ ಟಾಪಿಕ್ಸ್ ಏನಪ್ಪಾ ಅಂದ್ರೆ, ಟ್ರೇಸಿಂಗ್ ಆಫ್ ಬೈನರಿ ಸರ್ಚ್, ಲೀನಿಯರ್ ಸರ್ಚ್ ಅಂತ ಬರುತ್ತೆ ಸರ್. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಸರ್ಚಿಂಗ್: ಲೀನಿಯರ್ ಸರ್ಚ್, ಬೈನರಿ ಸರ್ಚ್ ಅಂಡ್ ಹ್ಯಾಶಿಂಗ್, ಸರ್ಚಿಂಗ್ ಬೈ ಹ್ಯಾಶಿಂಗ್ ಅಂತ. ಸೊ ಅದ್ರಲ್ಲಿ ಟ್ರೇಸಿಂಗ್ ಅಂದ್ರೆ ಯಾವ ತರ ಸರ್ಚ್ ಆಗುತ್ತೆ ಅಂತೇಳಿ ಅದನ್ನ ನೋಡ್ಕೋಬೇಕು ಸರ್. ಜೊತೆಗೆ ಅಲ್ಗಾರಿದಮ್ ಫಾರ್ ಬೈನರಿ ಸರ್ಚ್ 5 ಮಾರ್ಕ್ಸ್ ಕ್ವಶನ್, ಅಲ್ಗಾರಿದಮ್ ಫಾರ್ ಬೈನರಿ ಸರ್ಚ್ ಅದನ್ನ ಕೇಳೋ ಚಾನ್ಸ್ ಇದೆ. ಲೀನಿಯರ್ ಸರ್ಚ್ ಮತ್ತೆ ಬೈನರಿ ಸರ್ಚ್, ಸೊ ಅದನ್ನ ನೋಡ್ಕೋಬೇಕು ಸರ್, 5 ಮಾರ್ಕ್ಸ್ ಕ್ವಶನ್. ಅದು ಬಿಟ್ಟರೆ ಇದರಲ್ಲಿ ತೀರಾ ಕಷ್ಟವಾದಂಥದ್ದು ಹ್ಯಾಶಿಂಗ್ ಸರ್ಚಿಂಗ್ ಅಲ್ಗಾರಿದಮ್ ಇದೆ, ಅದನ್ನು ಯೂಶಲಿ ಕೇಳಲ್ಲ ನನ್ನ ಪ್ರಕಾರ. ಟ್ರೇಸಿಂಗ್ ಕೇಳ್ತಾರೆ, ಈಸಿಗೆ ಅದನ್ನು ಮಕ್ಕಳು ಬರೀಬೋದು. ಇದು 2 ಮಾರ್ಕ್ಸ್, 5 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್. ಸೊ ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಸೊ ಈ ಚಾಪ್ಟರ್ ಏನಪ್ಪ ಅಂದರೆ, ನಮ್ಮ ರಿಯಲ್ ಲೈಫಲ್ಲಿ ಡೇಟಾ ಹೇಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ ಮೇಲೆ ಡೇಟಾ ನಮಗೆ ಹೆಂಗೆ ಯೂಸ್ ಆಗುತ್ತೆ ಅಂತ. ಸೊ ಇದರಲ್ಲಿ ಇರೋದೇ ಒಂದು 5 ಮಾರ್ಕ್ಸ್ ಕ್ವಶನ್, ನಾನು ಹೇಳಿರೋ ಹಾಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ. ಸೊ ಇದರಲ್ಲಿ ಜನರಲ್ ಆಗಿ ಕೇಳ್ತಕ್ಕಂಥ ಕ್ವಶನ್ ಮೀನ್, ಮೋಡ್, ರೇಂಜ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಇದೆ. ಅಂದರೆ ಸೆಟ್ ಆಫ್ ನಂಬರ್ಸ್ ಕೊಟ್ಬಿಟ್ಟು ಅವರು ಫೈಂಡ್ ಮೀನ್, ಫೈಂಡ್ ಮೋಡ್, ಫೈಂಡ್ ರೇಂಜ್ ಅಂತ ಕೇಳ್ತಾರೆ. ಮಕ್ಕಳಿಗೆ ತುಂಬ ಸುಲಭ, ಯಾಕೆಂದರೆ ಅವ್ರು 10th ಓದಿದ್ದಾರೆ ಇದನ್ನು. ಸೊ ಹಾಗಾಗಿ ಆ ಮಕ್ಕಳು ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಇದು ಒಂದೇ 5 ಮಾರ್ಕ್ಸ್ ಕ್ವಶನ್ ಇದೆ ಸರ್ ಇದರಲ್ಲಿ, ಬೇರೆ ಏನೂ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಬಂದು ಡೇಟಾಬೇಸ್ ಕಾನ್ಸೆಪ್ಟ್ಸ್. ಸರ್ ಆ್ಯಕ್ಚುಲಿ ಈ ಚಾಪ್ಟ್ರಲ್ಲಿ ಎಲ್ಲ ಪಾರ್ಟಲ್ಲೂ ಕ್ವಶನ್ಸ್ ಇದೆ. 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್. ಸೊ ಅಂದರೆ ಈ ಚಾಪ್ಟರ್ ಬಹಳ ವೆಯ್ಟೇಜ್ ಇರುವಂಥ. ಎಸ್ ಸರ್, ವೆಯ್ಟೇಜ್ 12 ಮಾರ್ಕ್ಸ್. ಇದರಲ್ಲಿ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್, ಈಗ ಪ್ರಿಪರೇಟರಿ ಎಕ್ಸಾಮ್ ಒಂದು ಆಗಿತ್ತು, ಅದರಲ್ಲಿ ಈ ಕ್ವಶನ್ ಕೇಳಿದ್ದಾರೆ 5 ಮಾರ್ಕ್ಸ್ ಕ್ವಶನ್. ಸೊ 2 ಮಾರ್ಕ್ಸ್ ಅಲ್ಲಿ ಕಾಮನ್ ಆಗಿ ಕೇಳ್ತಕ್ಕಂಥದ್ದು ಕೀಸ್ ಬಗ್ಗೆ, ಟೈಪ್ಸ್ ಆಫ್ ಕೀಸ್, ದೆನ್ DBMS ಅಂದರೆ ಏನು, DBMS ಅಡ್ವಾಂಟೇಜಸ್ ಏನು, ಅಪ್ಲಿಕೇಶನ್ ಆಫ್ DBMS ಅಂದರೆ ಏನು, ಇದನ್ನೆಲ್ಲ ಜನರಲ್ ಆಗಿ ಕೇಳ್ತಕ್ಕಂಥ ಕ್ವಶನ್. 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ಗೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು ಟರ್ಮ್ಸ್ ಇನ್ DBMS ಅಂತ, ಅಂದರೆ ವಾಟ್ ಈಸ್ ಆಟ್ರಿಬ್ಯೂಟ್, ವಾಟ್ ಈಸ್ ಡೊಮೈನ್, ವಾಟ್ ಈಸ್ ಟಪಲ್. ಸೊ ಆ ಥರ ಕ್ವಶನ್ಸ್ ಡೆಫಿನೇಷನ್ಸ್ ಕೇಳ್ತಾರೆ ಇದರಲ್ಲಿ. ಐದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ನಾನು ಹೇಳಿರೋ ಹಾಗೆ ಕೀಸ್ ಬಗ್ಗೆ, ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಫಾರಿನ್ ಕೀ ಅಂತ ಎಲ್ಲ ಬರುತ್ತೆ ಸರ್. ಈಸಿಲಿ ದೇ ಕ್ಯಾನ್ ರೈಟ್ ದ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಬರೀಬಹುದು ಆ ಮಕ್ಕಳು. ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಇದೆ, ಮತ್ತೆ ಅಡ್ವಾಂಟೇಜಸ್ ಆಫ್ DBMS ಅಂತ ಇದೆ, ಅದೆಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಅಂತದ್ದು. ಸೊ ನೆಕ್ಸ್ಟ್ ಬಂದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, SQL ಅಂತ ಹೇಳ್ತೀವಿ. ಇದು ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಥಿಯರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ 15 ಮಾರ್ಕ್ಸ್ ಇದೆ, 15 ಅಂಕಗಳಿದೆ ಈ ಚಾಪ್ಟರ್ ಅಲ್ಲಿ. ನೀವು ಆಗಲೇ ಕೂಡ ಒಂದು ಹೇಳಿದ್ರೆ 12 ಅಂಕದೊಂದು, 15 ಅಂಕದೊಂದು. ಈ 2 ಚಾಪ್ಟರ್ನ ಬಹಳ ಕೇರ್ಫುಲ್ ಆಗಿ ಓದ್ಕೊಂಡ್ರೆ ಪಾಸ್ ಆಗ್ಬಿಡ್ತಾರೆ ನಾವು ಸರ್. 27 ಅಂಕಗಳು ಬರುತ್ತೆ. ಅದೇ ಕರೆಕ್ಟಾಗಿ ಸರ್ 2 ಚಾಪ್ಟರ್ ಓದ್ಕೊಂಡ್ಬಿಟ್ರೆ 27 ಅಂಕಗಳು ಬರುತ್ತೆ.
ಸೊ ಹಾಗಾಗಿ ಈ ಮಕ್ಕಳು SQL ನಾನು ಹೇಳಿದೆ ಇದನ್ನು ಓದ್ಕೊಂಡ್ರೆ ಅವ್ರಿಗೆ ಲ್ಯಾಬ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಲ್ಯಾಬ್ ಎಕ್ಸಾಮ್ 30 ಮಾರ್ಕ್ಸ್ ಇದೆ. ಓಕೆ. ಸೊ ಹಂಗಾಗಿ ಅಲ್ಲೂ ಹೆಲ್ಪ್ ಆಗುತ್ತೆ, ಥಿಯರಿ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಸರ್. ಸೊ SQL ಅಲ್ಲಿ ಬರೀ ಕಮೆಂಟ್ಸ್ ಮಾತ್ರ, ಕಮೆಂಟ್ಸ್ ಇಂಪಾರ್ಟೆಂಟು. ಆ ಕರೆಕ್ಟ್ ಕಮೆಂಟ್ಸ್ ಕಲ್ತ್ಕೊಂಡ್ರೆ ನಾನು ಹೇಳಿದ್ರೆ 5 ಮಾರ್ಕ್ಸ್ ಕ್ವಶನ್ ಒಂದಿದೆ ಅಪ್ಲಿಕೇಶನ್ ಬೇಸ್ ಅಲ್ಲಿ. ಅವರು ಒಂದು ಟೇಬಲ್ ಕೊಟ್ಬಿಟ್ಟು ರೈಟ್ ದ ಕಮೆಂಟ್ಸ್ ಅಂತ ಕೇಳ್ತಾರೆ, ಒಂದೊಂದು ಕಮೆಂಟ್ ಬರೀಬೇಕು, ಫಾರ್ ಈಚ್ ಕಮೆಂಟ್ 1 ಮಾರ್ಕ್. ಓಕೆ, ಆ ಥರ ತುಂಬ ಸುಲಭವಾಗಿ ಕಮೆಂಟ್ಸ್ ಇರುತ್ತೆ ಸರ್. ಸೊ ಅವ್ರು ಪ್ರಾಕ್ಟಿಕಲ್ಸ್ ಹೇಗಿದ್ರು ಮಾಡಿರ್ತಾರೆ, ಹಾಗಾಗಿ ಥಿಯರಿ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ 3 MCQ ಇದೆ, 2 fill in the blanks ಇದೆ ಸರ್, ಮತ್ತೆ ಒಂದು 2 ಮಾರ್ಕ್ಸ್ ಸರ್. 2 ಮಾರ್ಕ್ಸ್ ಕ್ವಶನ್ ಅಂದರೆ ಡೇಟಾ ಟೈಪ್ಸ್ ಬಗ್ಗೆ ಕೇಳ್ಬೋದು. ಡೇಟಾ ಟೈಪ್ಸು ಮತ್ತು ಇನ್ನೊಂದಿದೆ ಕನ್ಸ್ಟೆಂಟ್ಸ್ ಅಂತ ಬರುತ್ತೆ, ಕಂಡೀಷನ್ಸ್ ಅಂತೇಳಿ, ಕನ್ಸ್ಟೆಂಟ್ಸ್ ಅಂತೇಳಿ. ಮತ್ತು ಯಾವುದೇ ಕಮ್ಯಾಂಡ್ ಬಗ್ಗೆ ಅವರು ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ ಕೇಳ್ತಾರೆ ಸರ್. ಟೈಪ್ಸ್ ಆಫ್ ಕಮ್ಯಾಂಡ್ಸ್, ಓಕೆ, ಅದರಲ್ಲಿ ಸಿಂಟ್ಯಾಕ್ಸ್ ಮತ್ತು ಎಕ್ಸಾಂಪಲ್ಸ್ ಕಾಮನ್ ಆಗಿ ಕೇಳ್ತಕ್ಕಂಥ ಕ್ವಶನ್ಸು. ಜೊತೆಗೆ 5 ಮಾರ್ಕ್ಸ್ ಬಗ್ಗೆ ಹೇಳಿದೆ, ಒಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್, ಒಂದು ಟೇಬಲ್ ಕೊಟ್ಬಿಟ್ಟು ಅದರಲ್ಲಿ ಕಮೆಂಟ್ಸ್ ಬರೋಕ್ಕೆ ಹೇಳ್ತಾರೆ. ಒಂದು ಕಮೆಂಟ್ಗೆ 1 ಮಾರ್ಕ್ ಇರುತ್ತೆ ಸರ್. ತುಂಬ ಈಸಿಯಾಗಿ ಸ್ಕೋರ್ ಮಾಡೋದು ಚಾಪ್ಟರ್ ಸರ್ ಇದು. 15 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಲ್ಲಿ. ಸೊ ಹಾಗಾಗಿ ಪ್ರಾಕ್ಟಿಕಲ್ಸ್ಗೂ ಹೆಲ್ಪ್ ಆಗುತ್ತೆ, ಮಕ್ಕಳು ಚೆನ್ನಾಗಿ ಓದ್ಕೊಂಡು ಥಿಯರಿಗೂ ಹೆಲ್ಪ್ ಆಗುತ್ತೆ ಸರ್. ಮತ್ತು ಇದರಲ್ಲಿ ಇನ್ನೊಂದಿದೆ ಸಿಂಗಲ್ ಮತ್ತು ಗ್ರೂಪ್ ಫಂಕ್ಷನ್ಸ್ ಅಂತ ಇದೆ ಸರ್. ಅದು ಒಂದು ಇಂಪಾರ್ಟೆಂಟ್ ಕ್ವಶನ್. ಸಿಂಗಲ್ ರೋ ಫಂಕ್ಷನ್ಸ್ ಮತ್ತು ಗ್ರೂಪ್ ಫಂಕ್ಷನ್ಸ್ ಅಂತ ಇದೆ. ಮ್ಯಾಕ್ಸ್, ಮಿನ್, ಆವ್ರೇಜ್, ಕೌಂಟ್ ಅಂತ ಎಲ್ಲ ಬರುತ್ತೆ. ತುಂಬ ಸುಲಭ ಇದೆ ಸರ್, ಮಕ್ಕಳು ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸರ್ ನೆಕ್ಸ್ಟ್ ಚಾಪ್ಟರ್ ಬಂದು ನೆಟ್ವರ್ಕ್ಸ್. ಸೊ ಇದರಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 12 ಮಾರ್ಕ್ಸ್ ಇದೆ ಸರ್. ಸೊ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಮಾತ್ರ ನಾನು ಹೇಳ್ತಾ ಇದ್ದೀನಿ. 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು, 5 ಮಾರ್ಕ್ಸ್ ಒಂದು. ಸೊ ಇದ್ರಲ್ಲಿ 2 ಮಾರ್ಕ್ಸ್ ಹೇಳ್ತೀನಿ. ಟೈಪ್ಸ್ 12 ಇದು 12 ನೀವು ಹೇಳಿದಾಗೇನೆ 3 ಸರ್. 3 ಚಾಪ್ಟರ್ ಸರ್. ನೋಡಿ, ಡೇಟಾಬೇಸ್ ಕಾನ್ಸೆಪ್ಟ್ಸು, ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್, ನೆಟ್ವರ್ಕ್ಸ್, ಇದು 3 ಚಾಪ್ಟ್ರಿಂದ ಅವ್ರಿಗೆ 39 ಮಾರ್ಕ್ಸ್ ಬರುತ್ತೆ. ಓಕೆ, 39 ಅಂಕದ ಒಂದು ಚಾಪ್ಟರ್ ಇದು. ಎಸ್ ಸರ್, 3 ಚಾಪ್ಟರ್. ಇಷ್ಟು ಓದ್ಕೊಬಿಟ್ರೆ ಸಾಕು ಅಂತ ಸರ್. ಕರೆಕ್ಟಾಗಿ ಈ 3 ಚಾಪ್ಟರ್ನ ಓದ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಸರ್. ಒಳ್ಳೆ ಅಂಕನೇ ತಗೋಬೋದಲ್ವಾ? ಹೌದು ಸರ್. 30 ಅಂಕ ಈಗಾಗಲೇ ಕೂಡ ನೀವು ಪ್ರಾಕ್ಟಿಕಲ್ಸ್ ಬಂದಿರುತ್ತೆ. ಇದು 39 ಬಂದರೆ 69 ಮಾರ್ಕ್ಸ್ ಆಗುತ್ತೆ. 39 ಮಾರ್ಕ್ಸ್ ಆಯ್ತು. ಅಂದರೆ ಕರೆಕ್ಟಾಗಿ ಓದ್ಕೋಬೇಕು ಈ 3 ಚಾಪ್ಟರ್ನ. ನಾನು ಓದಕ್ಕಾಗಲ್ಲ, ಓದಕ್ಕಾಗಲ್ಲ ಈ 3 ಚೆನ್ನಾಗಿ ಎಲ್ಲ ಓದಕ್ಕಾಗಲ್ಲ, ಈ 3 ಚಾಪ್ಟರ್ ಓದ್ಕೊಳ್ಳೋಣ, ಗ್ಯಾರಂಟಿ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅಂದರೆ 39 ಅಂಕಗಳು ಬರುತ್ತೆ. ಎಸ್ ಸರ್. ಸೊ ಇದರಲ್ಲಿ ನೆಟ್ವರ್ಕ್ಸ್ ಥಿಯರಿ ಚಾಪ್ಟರ್ಸ್, ಥಿಯರಿ ಕಾನ್ಸೆಪ್ಟ್ ಅಂದರೆ ಮಕ್ಕಳಿಗೆ ಈಸಿಯಾಗಿ ಬರೀಬೋದು. ಇಂಟರ್ನೆಟ್ ಬಗ್ಗೆ ಇದೆ, ನೆಟ್ವರ್ಕ್ಸ್ ಬಗ್ಗೆ ಇದೆ. ಸೊ ರಿಯಲ್ ಲೈಫಲ್ಲಿ ನೋಡ್ತಾ ಇರ್ತಾರೆ ಇದ್ರ ಬಗ್ಗೆ. ಸೊ ಹಾಗಾಗಿ ಈಸಿಲಿ ದೇ ಕ್ಯಾನ್ ರೈಟ್ ದ ಆನ್ಸರ್ಸ್. ಸೊ ಇದರಲ್ಲಿ 2 ಮಾರ್ಕ್ಸ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ಕೇಳ್ತಾರೆ. ಅದು ಬಿಟ್ಟರೆ ಟಪಾಲಜಿ ಅಂತ ಬರುತ್ತೆ, ಟಪಾಲಜಿಸ್ ಅಂತ ಹೇಳಿ. ಸೊ ಟೈಪ್ಸ್ ಆಫ್ ಟಪಾಲಜಿಸ್ ಕೇಳ್ತಾರೆ. ಈಗ ಕಳೆದ ಪ್ರಿಪರೇಟರಿ ಎಕ್ಸಾಮಲ್ಲಿ ಅದನ್ನು ಕೇಳಿದ್ದಾರೆ, ಟಪಾಲಜಿಸ್ ಅಂತೇಳಿ, ಅದನ್ನು ಕೇಳ್ತಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್, ನೆಟ್ವರ್ಕ್ ಡಿವೈಸಸ್. ಸೊ ಅದು ಇಂಪಾರ್ಟೆಂಟ್ ಕ್ವಶನ್, ನೆಟ್ವರ್ಕ್ ಡಿವೈಸಸ್ ಅಂತೇಳಿ. ಇದು 12 ಮಾರ್ಕ್ಸ್ ಇರ್ತಕ್ಕಂಥ ಚಾಪ್ಟರ್. ಸೊ ನೆಕ್ಸ್ಟ್ ಬಂದು ಮತ್ತು ಇದರಲ್ಲಿ ಎಕ್ಸ್ಪೆನ್ಷನ್ ಕೇಳ್ತಾರೆ, ಅಂದರೆ MCQ ಬಗ್ಗೆ ಹೇಳಿದೆ. ಈ ಚಾಪ್ಟ್ರಲ್ಲಿ ಎಕ್ಸ್ಪೆನ್ಷನ್ ಕೇಳೋ ಚಾನ್ಸ್ ಇದೆ ಸರ್. ಇದು ಮತ್ತು ನೆಕ್ಸ್ಟ್ ಚಾಪ್ಟ್ರಲ್ಲಿ ಎಕ್ಸ್ಪೆನ್ಷನ್ ಕೇಳೋ ಚಾನ್ಸ್ ಇದೆ ಸರ್. ನೆಕ್ಸ್ಟ್ ಚಾಪ್ಟರ್ ಬಂದು ಡೇಟಾ ಕಮ್ಯುನಿಕೇಷನ್, 9 ಮಾರ್ಕ್ಸ್ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. ಡಿಸ್ಕ್ರಿಪ್ಟಿವ್ ಬಂದು ಒಂದು 2 ಮಾರ್ಕ್ಸ್, ಒಂದು 5 ಮಾರ್ಕ್ಸ್ ಇದೆ ಸರ್. ಸೊ ಇಲ್ಲಿ ಡೇಟಾ ಕಮ್ಯುನಿಕೇಷನ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ there are 3 ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಒಂದು ಸಿಂಪ್ಲೆಕ್ಸ್, ಆಫ್ ಡ್ಯೂಪ್ಲೆಕ್ಸ್, ಫುಲ್ ಡ್ಯೂಪ್ಲೆಕ್ಸ್ ಅಂತ ಬರುತ್ತೆ. ಮತ್ತು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅದಾಯಿತು. ಮತ್ತು ಕಮ್ಯುನಿಕೇಷನ್ ಮೀಡಿಯಾ ಅಂದರೆ ವೈರ್ಡ್ ಮತ್ತು ವೈರ್ಲೆಸ್, ಅದು ಈಸಿಯಾಗಿದೆ ಮಕ್ಕಳಿಗೆ, ಅದನ್ನು ಸ್ಕೋರ್ ಮಾಡ್ಬೋದು. ಜೊತೆಗೆ ಈ ಚಾಪ್ಟ್ರಲ್ಲಿ ಪ್ರೋಟೋಕಾಲ್ಸ್ ಬರುತ್ತೆ, HTTP, FTP ಮತ್ತು SMTP ಅಂತ. ಅದನ್ನು ಮಕ್ಕಳು ಎಕ್ಸ್ಪೆನ್ಷನ್ ತಿಳ್ಕೊಂಡ್ರೆ ಅದು ಒಂದು ಚಾನ್ಸ್ ಇದೆ ಬರೋ ಅಂಥದ್ದು, ಎಕ್ಸ್ಪೆನ್ಷನ್ 1 ಮಾರ್ಕ್. ಸೊ ಇದ್ರ ಜೊತೆಗೆ ಅವರು ಸ್ವಿಚಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ, ಸರ್ಕ್ಯೂಟ್ ಸ್ವಿಚಿಂಗ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಅಂತೇಳಿ, ಅದನ್ನು ನೋಡ್ಕೋಬೇಕು. ಇದು ಥಿಯರಿ ಪಾರ್ಟು, ಈಸಿಯಾಗಿ ನೋಡ್ಕೋಬೋದು ಅವರು. ಮತ್ತು ಇದರಲ್ಲಿ ಮೊಬೈಲ್ ಬಗ್ಗೆ ಬರುತ್ತೆ. ಈಗಿನ ಜನ್ರೇಷನ್ಗೆ ಮೊಬೈಲ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ 1G, 2G, 3G, 4G, 5G ಮೊಬೈಲ್ಸ್ ಬಗ್ಗೆ ಕೇಳ್ತಾರೆ. ಸೊ ಅದು ಈಸಿಯಾಗಿ ಕಲಿಬೋದು ಮಕ್ಕಳು. ಸೊ ಇದನ್ನು ಬಿಟ್ಟರೆ ಲಾಸ್ಟ್ ಚಾಪ್ಟ್ರು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಇವತ್ತಿನ ದಿನ ಸೈಬರ್ ಕ್ರೈಮ್ ಬಗ್ಗೆ ಎಲ್ಲ ಮಕ್ಳಿಗೂ ಆಲ್ಮೋಸ್ಟ್ ಗೊತ್ತಿದೆ, ಯಾವ ಥರ ಫ್ರಾಡ್ ಆಗುತ್ತೆ, ಯಾವ ಥರ ಮೋಸ ಹೋಗ್ತಾರೆ ಅಂತೇಳಿ. ಸೊ ಅದ್ರ ಬಗ್ಗೆ, ಮತ್ತು ವೈರಸ್ ಯಾವ ಥರ ಸಿಸ್ಟಮ್ಗೆ ಎಂಟ್ರ್ ಆಗುತ್ತೆ, ಹೌ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಆ್ಯಂಡ್ ಅವರ್ ಸಿಸ್ಟಮ್, ನಮ್ಮನ್ನೇ ಮತ್ತು ನಮ್ಮ ಕಂಪ್ಯೂಟರ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಮೊಬೈಲ್ನ ಅಂತೇಳಿ ಅದ್ರ ಬಗ್ಗೆ ಈ ಚಾಪ್ಟರ್ ಇದೆ ಸರ್. ಇದರಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಡಿಸ್ಕ್ರಿಪ್ಟಿವ್ ಬಂದು ಒಂದೇ ಒಂದು 5 ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ಈಸಿಯಾಗಿ ಕೇಳ್ತಕ್ಕಂಥ, ಈಸಿಯಾಗಿ ಓದಿ ಮತ್ತು ಆನ್ಸರ್ ಮಾಡ್ತಕ್ಕಂಥದ್ದು ಟೈಪ್ಸ್ ಆಫ್ ವೈರಸಸ್ ಮತ್ತು ಹೌ ಟು ಪ್ರೊಟೆಕ್ಟ್ ಅವರ್ ಸಿಸ್ಟಮ್, ಹೌ ಟು ಪ್ರಿವೆಂಟ್ ವೈರಸ್ ಅಂತೇಳಿ. ಸೊ ಅದನ್ನು ಈಸಿಯಾಗಿ ಜನರಲ್ ಪಾಯಿಂಟ್ಸ್ ಬರಿಬೋದು ಅವರು. ಹೇಗೆ ಆಂಟಿವೈರಸ್ ಇನ್ಸ್ಟಾಲ್ ಮಾಡ್ಕೋಬೇಕು, ವೆಟ್ ಇನ್ಸ್ಟಾಲ್ ಆಂಟಿವೈರಸ್ ಸಾಫ್ಟ್ವೇರ್, ಮತ್ತು ವೈಲ್ ಡೌನ್ಲೋಡಿಂಗ್ ಫೈಲ್ಸ್ ಫ್ರಮ್ ಇಂಟರ್ನೆಟ್ ಯು ಶುಡ್ ಬಿ ಕೇರ್ಫುಲ್, ಮತ್ತು ಇನ್ಸರ್ಟಿಂಗ್ ಪೆನ್ ಡ್ರೈವ್, ಸ್ಕ್ಯಾನ್ ಅಂಡ್ ಇನ್ಸರ್ಟ್, ಈ ಥರ ಜನರಲ್ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅವ್ರಿಗೆ. ಅಂದರೆ ಈ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥದ್ದು ಈಗಿನ ವಿದ್ಯಾರ್ಥಿಗಳಿಗೆ ಕಷ್ಟ ಅಲ್ಲ. ಅಂದರೆ ಯೂಶಲಿ ಯೂಸ್ ಮಾಡ್ತಾ ಇರ್ತಾರೆ, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಅಂದರೆ ಅಷ್ಟು ಫಾಸ್ಟ್ ಇದ್ದಾರೆ ಮಕ್ಕಳು. ಅಂದರೆ ಬರೆಯೋದು ಥಿಯರಿ ಬಹಳ ಮುಖ್ಯ ಆಗಿದೆ, ಪ್ರಾಕ್ಟಿಕಲ್ ಮೋಸ್ಟ್ಲಿ
ಮೋಸ್ಟ್ಲಿ ಆರಾಮ ಮಾಡ್ಬಿಡ್ತಾರೆ ಅಂತ ಪ್ರಾಕ್ಟಿಕಲ್ಸ್ ಪ್ರೋಗ್ರಾಮಿಂಗ್ ಕಲ್ತ್ಕೊಂಡ್ರೆ ಆರಾಮಾಗಿ ಮಾಡ್ಬಿಡ್ತಾರೆ. ಆದ್ರೆ ಈ ಥಿಯರಿ ಬರೆಯುವಂಥದ್ದು ಸ್ವಲ್ಪ ಏನದು ಪ್ರೋಗ್ರಾಮಿಂಗ್ ಬರೆಯುವಂಥದ್ದು, ಅಲ್ಗಾರಿದಮ್ಸ್ ಬರೆಯುವಂಥದ್ದು, ಅಲ್ಗಾರಿದಮ್ಸ್ ಬರೆಯುವಂಥದ್ದು ಸ್ವಲ್ಪ ನೋಡ್ಕೋಬೇಕು. ಎಸ್ ಸರ್, ಎಸ್ ಸರ್, ಸ್ವಲ್ಪ ನೋಡ್ಕೊಂಡ್ರೆ ಸಾಕಾಗುತ್ತೆ. ಯಾಕಂತಂದ್ರೆ ದಿನನಿತ್ಯ ಬಳಸುವಂಥದ್ದಲ್ವಾ. ಎಸ್ ಸರ್, ಪ್ಲೀಸ್ ಸರ್. ನೋಡ್ಕೊಳ್ಳೋಕ್ಕಿಂತ ಅವರು ದೇ ಶುಡ್ ರೈಟ್ ಅಂಡ್ ಪ್ರಾಕ್ಟೀಸ್. ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜೊತೆಗೆ ರೈಟಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಇನ್ನೊಂದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಇದು 3 ಅಡ್ವಾಂಟೇಜ್ ಇದೆ ಸರ್. ಬರೀ ಓದ್ತಾ ಇದ್ರೆ ಅವ್ರಿಗೆ ಓದಿದಿಂದ ಅನ್ಕೋತಾರೆ, ಆದ್ರೆ ಬರೆಯಕ್ಕೆ ಶುರು ಮಾಡಿದ್ರೆ ಗೊತ್ತಾಗುತ್ತೆ ಮಿಸ್ಟೇಕ್ಸ್ ಇಲ್ಲಿದೆ ಅಂತ. ಅದಕ್ಕೆ ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 1 ಟೈಮ್ ರೈಟಿಂಗ್ ಇಸ್ ಈಕ್ವಲ್ ಟು 5 ಟೈಮ್ಸ್ ರೀಡಿಂಗ್ ಅಂತ. 1 ಟೈಮ್ ರೈಟಿಂಗ್ ಇಸ್ ಈಕ್ವಲ್ ಟು 5 ಟೈಮ್ಸ್ ರೀಡಿಂಗ್ ಅಂದ್ರೆ ಒಂದ್ಸಲ ಕರೆಕ್ಟ್ ಆಗಿ ಒಂದ್ಸಲ ಬರೆದ್ರೆ ತಪ್ಪಾಗ್ಬೋದು, ಸೆಕೆಂಡ್ ಟೈಮ್ ಸರಿ ಆಗ್ಬೋದು, 3ನೇ ಟೈಮ್ ಕರೆಕ್ಟ್ ಆಗಿ ಬರೀತಾರೆ. ಸೊ ಹಾಗಾಗಿ ಸರ್ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ಬ್ಲೂ ಪ್ರಿಂಟ್ ಬಗ್ಗೆ ಹೇಳಿದ್ರಿ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿದ್ರಿ. ಈಗ ಮತ್ತೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ಗೆ ಬರೋದಾದ್ರೆ ಪಾರ್ಟ್ ಎ ಇಂದ ಯಾವ್ಯಾವ ಪ್ರಶ್ನೆಗಳು ಬಂದರೆ ಹೆಂಗೆ ಉತ್ತರ ಮಾಡಬೇಕು ಅನ್ನೋಂಥದ್ದು ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಮಾನ ಇರುತ್ತೆ. ಇಂಪಾರ್ಟೆಂಟ್ ಕೂಡ ಹೇಳ್ಬಿಟ್ಟಿದ್ದೀರಿ. 1-2 ಪ್ರಶ್ನೆಗಳು ಪಾರ್ಟ್ ಎನಲ್ಲಿ MCQ ಯಾವ್ದು ಬರ್ಬೋದು, ಯಾವ ಥರ ಉತ್ತರ ಮಾಡಬೇಕು ಅಂದರೆ ಆಯ್ಕೆ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಆದರೆ ಓದ್ಕೊಂಡಿದ್ರೆ ಅರ್ಥ ಆಗುತ್ತೆ. ಯಾವ್ದಾದ್ರು 1-2 ಪ್ರಶ್ನೆ ಹೆಂಗೆ ಬರ್ಬೋದು, ಉತ್ತರ ಹೆಂಗೆ ಕೊಡ್ಬೋದು ಹೇಳ್ಬೋದಾ ಸರ್? ಇದರಲ್ಲಿ ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ ಆಗೋ ಪ್ರಶ್ನೆ ಅಂದರೆ ಒಂದು ಅಸೆಷನ್ ಮತ್ತು ರೀಸನ್ ಅಂತ ಇದೆ. ಇದರಲ್ಲಿ ಎ ಮತ್ತು ಆರ್ ಅಂತ ಇದೆ. ಅಂದರೆ ಒನ್ ಎಕ್ಸಾಂಪಲ್, ಈಗ ಮಾಡಲ್ ಕ್ವಶನ್ ಪೇಪರಲ್ಲಿ ಸ್ಟಾಕ್ ಫಾಲೋಸ್ ಲೀಫೋ ರೂಲ್ ಅಂತ ಇದೆ. ಓಕೆ, ರೀಸನ್ ಈಸ್ ಇನ್ಸರ್ಷನ್ ಡಿಲೀಷನ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ಎಂಡ್ ಅಂತ ಇದೆ. ಅಂದರೆ ಸ್ಟಾಕ್ ಲೀಫೋ ಫಾಲೋ ಮಾಡ್ತಾ ಇದೆ, ಅದು ಕಾರಣ ಏನು ಅಂತ ರೀಸನ್. ಸೊ ಇಂಥ ಕ್ವಶನ್ ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಸ್ ಆಗೋಂಥದ್ದು. ಕರೆಕ್ಟಾಗಿ ಎರಡನ್ನೂ ಓದ್ಕೊಂಡಾಗ ಇಲ್ಲಿ 4 ಆಪ್ಷನ್ ಇದೆ. ಎ ಈಸ್ ಟ್ರೂ and R is correct answer, correct reason. A is true and R is not correct reason. A is false and R is correct reason. A is false and R is not correct reason. ನೋಡಿ 4 ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್, 4 ಆಪ್ಷನ್ಸ್. ಸೊ ಇದರಲ್ಲಿ ಮಕ್ಕಳು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಇಂಥ ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್, ಬೇರೆ ಎಲ್ಲ ಸ್ವಲ್ಪ ಈಸಿ ಇದೆ. ಈ ಕ್ವಶನ್ ಏನಪ್ಪಾ ಅಂದರೆ ಫಸ್ಟ್ ಎ ನೋಡಬೇಕು, ಸ್ಟಾಕ್ ಫಾಲೋಸ್ ಲೀಫೋ ರೂಲ್. ಲೀಫೋ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್, ಇದು ಕರೆಕ್ಟ್ ಇದೆ. ಸೊ ಅವಾಗ ಹುಡುಗ ಯೋಚನೆ ಮಾಡಬೇಕು ವಿದ್ಯಾರ್ಥಿ, ಓ ಎ ಇಸ್ ಟ್ರೂ, ಕರೆಕ್ಟ್ ಆಗಿದೆ, ಸರಿ, ಅದ ಕಾರಣ ಏನು, ರೀಸನ್ ಇನ್ಸರ್ಷನ್ ಅಂಡ್ ಡಿಲೀಷನ್ ಟೇಕ್ಸ್ ಪ್ಲೇಸ್ ಅಟ್ ಸೇಮ್ ಎಂಡ್ ಅಂತ ಇದೆ, ಇದು ಕರೆಕ್ಟ್ ಇದೆ ಸರ್. ಓಕೆ, ಅಂದ್ರೆ ವಿದ್ಯಾರ್ಥಿ ಯೋಚನೆ ಮಾಡಬೇಕು, ಏನು ಸರಿ ಇದೆ ಮತ್ತೆ 6 ಕರೆಕ್ಟ್ ಆಗಿದೆ. ಓಕೆ, ಅಂದ್ರೆ ಅರ್ಥ ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಕರೆಕ್ಟ್ ರೀಸನ್, ಇದು ಕರೆಕ್ಟ್ ಆನ್ಸರ್. ಸೊ ಆ ತರ ಮಕ್ಕಳು ಎರಡನ್ನೂ ನೋಡ್ಬೇಕು. ಅಂದ್ರೆ ಎ ಕರೆಕ್ಟ್ ಆಗಿದೆಯಾ ಅಥವಾ ಎ ಫಾಲ್ಸ್ ಇದೆಯಾ, ಅದಕ್ಕೆ ಆರ್ ಸರಿ ಇದೆಯಾ, ಸರಿ ಇಲ್ವಾ. ಸೊ ಇದರ ಕ್ವಶನ್ ಸ್ವಲ್ಪ ಅನಲೈಸ್ ಮಾಡಿದಾಗ ಈಸಿಲಿ ದೇ ಕ್ಯಾನ್ ಸ್ಕೋರ್. ಇದು ಸ್ವಲ್ಪ ಕನ್ಫ್ಯೂಷನ್ ಅಷ್ಟೇ. ಅಂದ್ರೆ ಡೆಫಿನೇಷನ್ಸ್ ಮತ್ತೆ ಟ್ರೂ ಆರ್ ಫಾಲ್ಸ್, ರೀಸನಿಂಗ್ ಅದು ಸ್ವಲ್ಪ ಯೋಚನೆ ಮಾಡ್ಬೇಕು, ಕನ್ಫ್ಯೂಸಿಂಗ್ ಇರುತ್ತೆ. ಮಕ್ಕಳು ಎರಡನ್ನೂ ನೋಡ್ಬೇಕು, ಒಂದು ಟ್ರೂ ಮತ್ತೆ ರೀಸನ್ ಕರೆಕ್ಟ್ ಆಗಿದೆಯಾ ಅಂತ. ಅಂದ್ರೆ ಇದು ಅವರ ಎಬಿಲಿಟಿನ ಟೆಸ್ಟ್ ಮಾಡುವಂತದ್ದು ಪ್ರಶ್ನೆ ಅಲ್ವಾ. ಅದೇ ತರ ಇನ್ನೊಂದು ಕ್ವಶನ್ ಇದೆ ಸರ್. ಯೂಶಲಿ ಕ್ವಶನ್ ನಂಬರ್ 6 ಬರುತ್ತೆ, ಇದು ಸಾರ್ಟಿಂಗ್ ಚಾಪ್ಟರ್ ಬರುತ್ತೆ ಸರ್. ಓಕೆ, ಇನ್ ಸೆಲೆಕ್ಷನ್ ಸಾರ್ಟ್ ಒಂದು ಎಕ್ಸಾಂಪಲ್ ತಗೋತಿದ್ದೀನಿ ಸರ್. ಇನ್ ಸೆಲೆಕ್ಷನ್ ಸಾರ್ಟ್ ದ ಸ್ಮಾಲೆಸ್ಟ್ ಎಲಿಮೆಂಟ್ is selected in each pass and placed in its correct position ಇದೆ. ಹೌದು, ಇದು ಕರೆಕ್ಟ್ ಸರ್ ಇದು. ಸೊ ಈಗ ಅವನು ಯೋಚನೆ ಮಾಡಬೇಕು, ಎ ಇಸ್ ಟ್ರೂ, ಫಸ್ಟ್ ಅದನ್ನ ಅನ್ಕೊಬೇಕು, ಎ ಇಸ್ ಟ್ರೂ ಕರೆಕ್ಟ್ ಆಗಿದೆ ಸರಿ ಅಂತ. ನೆಕ್ಸ್ಟ್ ಬಿ ನಲ್ಲಿ ಇನ್ ಸೆಲೆಕ್ಷನ್ ಸಾರ್ಟ್ ದ nth ಎಲಿಮೆಂಟ್ ಇಸ್ ದ ಲಾಸ್ಟ್ ಅಂಡ್ ಇಟ್ ಇಸ್ ಆಲ್ರೆಡಿ ಇನ್ ಪ್ಲೇಸ್, ಇದು ಕರೆಕ್ಟ್ ಆಗಿದೆ. ಓಕೆ, ಸೊ ಈಗ ಅವನು ಯೋಚನೆ ಮಾಡಬೇಕು, ಎರಡೂ ಕರೆಕ್ಟ್ ಆಗಿದೆ ಅಂದ್ರೆ ಆಪ್ಷನ್ ಯಾವುದು, ಎ ಇಸ್ ಟ್ರೂ ಅಂಡ್ ಬಿ ಇಸ್ ಟ್ರೂ. ಓಕೆ, ಎ ಅಂಡ್ ಬಿ ಆರ್ ಟ್ರೂ ಅಂತ. ಎ ಅಂಡ್ ಬಿ ಆರ್ ಟ್ರೂ, ಹೌದು ಅಲ್ವಾ. ಎರಡೂ ಟ್ರೂ ಆಗಿರೋದ ಆಪ್ಷನ್ ಇಸ್ ಸಿ, ಕರೆಕ್ಟ್ ಆನ್ಸರ್ ಇಸ್ ಸಿ. ಅಂದ್ರೆ ವಿದ್ಯಾರ್ಥಿಗಳು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದು MCQ ನಲ್ಲಿ ಸ್ವಲ್ಪ ಅದೇ ಕನ್ಫ್ಯೂಷನ್ ಜಾಸ್ತಿ. ಈ ತರ ಕ್ವಶನ್ಸ್ 15 ಪ್ರಶ್ನೆಗಳು ಬರ್ತವೆ, 15 ಪ್ರಶ್ನೆಗಳಲ್ಲೂ ಕೂಡ 15 ಸುಲಭ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ತರ ಟ್ರಿಕ್ಕಿ ಆಗಿರುತ್ತೆ. ಕರೆಕ್ಟ್ ರೀಸನಿಂಗ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದೇ ತರ ಇನ್ನೊಂದು ಕ್ವಶನ್ ಇದೆ MCQ ನಲ್ಲಿ. ಈ ನಾನು ಎಕ್ಸ್ಪೆನ್ಷನ್ ಬಗ್ಗೆ ಹೇಳಿದೆ ಸರ್. ಎಕ್ಸ್ಪೆನ್ಷನ್ ನಲ್ಲಿ ಕರೆಕ್ಟ್ 4 ಎಕ್ಸ್ಪೆನ್ಷನ್ ಸೇಮ್, ಒಂದು ವರ್ಡ್ ಮಾತ್ರ ಆ ಕಡೆ ಇರುತ್ತೆ. ಸೊ ಮಕ್ಕಳು ಅದನ್ನ ಅರ್ಜೆಂಟ್ ಮಾಡ್ಕೋಬಾರ್ದು, ಪ್ರತಿ ಆಪ್ಷನ್ ಪ್ರತಿ ವರ್ಡ್ ಅನ್ನ ಓದಬೇಕು. ಫಾರ್ ಎಕ್ಸಾಂಪಲ್ ಕರೆಕ್ಟ್ ಎಕ್ಸ್ಪಾನ್ಷನ್ ಫಾರ್ಮ್ ಆಫ್ HTTP ಅಂತ ಇದೆ. ಸೊ ಈ 4 ಆಪ್ಷನ್ ಆಲ್ಮೋಸ್ಟ್ ಸೇಮ್, ನೋಡೋಕೆ ಒಂದೇ ತರ ಇದೆ, ಒಂದು ವರ್ಡ್ ಮಾತ್ರ ಆ ಕಡೆ. ಅದಕ್ಕೆ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಅದನ್ನ 4 ವರ್ಡ್ ನೋಡಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಹೌದು. ಓಕೆ, ಈಗ ಪಾರ್ಟ್ ಏನಲ್ಲಿ ಸೆಕೆಂಡ್ ಮೇನ್ಗೆ ಬರೋದಾದ್ರೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ವಾ.
ಇಲ್ಲೂ ಕೂಡ 5 ಪ್ರಶ್ನೆ ಕೊಡ್ತಾರೆ, 6 ಆಪ್ಷನ್ಸ್ ಇರುತ್ತೆ. ಎಸ್ ಸರ್, ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ಕನ್ಫ್ಯೂಸ್ ಮಾಡಲಿಕ್ಕೆ. ಓಕೆ, ಯಾವ್ದಾದ್ರು ಒಂದು ಹೇಳ್ಬೋದು ಸರ್. ಇದರಲ್ಲಿ ನೋಡಿ, ನಾನು ಹೇಳಿದೆ ಕನ್ಫ್ಯೂಸ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಕೊಡ್ತಾರೆ ಅಂತ. ಈ ಎಲ್ಲ ಕೆಲವು ಚಾಪ್ಟರ್ಗಳನ್ನ ಕರೆಕ್ಟಾಗಿ ಓದ್ಕೊಂಡ್ರೆ, ನಾನು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವ ಚಾಪ್ಟರ್ ಬರ್ತದೆ ಅಂತ ನಮ್ಗೆ ಹೇಳಿದ್ದೀನಿ. ಸೊ ಈಗ ಆ ಚಾಪ್ಟರ್ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಈಸಿಲಿ ದೇ ಕ್ಯಾನ್ ಆನ್ಸರ್. ತುಂಬ ಸುಲಭ ಸರ್ ಇದು. ಸರ್ ಈಗ ಒಂದು ಎಕ್ಸಾಂಪಲ್ ತಗೋತೀನಿ. ಡ್ಯಾಶ್ ಫೈಲ್ ಕನ್ಸಿಸ್ಟ್ಸ್ ಆಫ್ ಡೇಟಾ ಸ್ಟೋರ್ಡ್ ಆಸ್ ಎ ಸ್ಟ್ರೀಮ್ ಆಫ್ ಬೈಟ್ಸ್ ಅಂತ ಇದೆ. ಇದು ಸೆಕೆಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಆಪ್ಷನ್ಸು ಇನ್ಸರ್ಟ್, ಅಸರ್ಟ್, ರೈಸ್, ಬೈನರಿ, ಮ್ಯಾಕ್ಸ್, ರೆಕಾರ್ಡ್, ಆಟ್ರಿಬ್ಯೂಟ್. ಸೊ ಇದು ಕರೆಕ್ಟ್ ಆನ್ಸರ್ ಬೈನರಿ. ಯಾಕಂದರೆ ಫೈಲ್ ಅಂತ ಬಂದಾಗ ಬೈನರಿ ಮಾತ್ರ ಆಪ್ಷನ್, ಬೇರೆ ಆಪ್ಷನ್ ಇಲ್ವೇ ಇಲ್ಲ. ಆಗ ಮಕ್ಕಳಿಗೆ ಈಸಿಯಾಗಿ ಅವು ಬೈನರಿ ಫೈಲ್ ಆ ಥರ ಆನ್ಸರ್ ಗೆಸ್ ಮಾಡ್ಬೋದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಸರ್ ಒನ್ ಮೋರ್ ಎಕ್ಸಾಂಪಲ್ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ. ಡ್ಯಾಶ್ ಅಗ್ರಿಗೇಟ್ ಫಂಕ್ಷನ್ ಇನ್ SQL ಅಂತ ಇದೆ. ನೋಡಿ, ಅಗ್ರಿಗೇಟ್ ಫಂಕ್ಷನ್ ಬಂದಾಗ SQL ಬಗ್ಗೆ ನಾನು ಹೇಳಿದೆ ಆಲ್ರೆಡಿ. SQL ಫಂಕ್ಷನಲ್ಲಿ ಇಲ್ಲಿ ಕೊಟ್ಟಿರೋದು ಮ್ಯಾಕ್ಸ್ ಅಂತ ಇದೆ, ಇನ್ನು ಯಾವುದೇ ಫಂಕ್ಷನ್ ಕೊಟ್ಟಿಲ್ಲ. ಸೊ ಮಕ್ಕಳಿಗೆ ಈಸಿಯಾಗಿ ಮ್ಯಾಕ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಸುಲಭ ಇದೆ ಸರ್, ಅರ್ಥ ಮಾಡ್ಕೋಬೇಕು. ಎಸ್ ಸರ್, ತುಂಬ ಸುಲಭ ಇದೆ. ಪಾರ್ಟ್ ಬಿ ಬರೋದಾದ್ರೆ 2 ಅಂಕದ ಪ್ರಶ್ನೆಗಳು. ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್ ಅಲ್ವಾ? ಎಸ್ ಸರ್. 4ಕ್ಕೆ ಬರೀಬೇಕಾಗುತ್ತೆ. ಎಸ್ ಸರ್. ಯಾವ್ದಾದ್ರು ಒಂದು 2 ಪ್ರಶ್ನೆಗಳು ತಗೊಂಡು ಈ ತರ ಪ್ರಶ್ನೆ ಬಂದ್ರೆ ಉತ್ತರ ಮಾಡ್ಬೋದು ಅಂತ ಹೇಳ್ಬೋದಾ? ಎಸ್ ಸರ್. ಒಂದು ಎಕ್ಸಾಂಪಲ್, ವಾಟ್ ಈಸ್ ಪ್ರಿಫಿಕ್ಸ್ ಅಂಡ್ ಪೋಸ್ಟ್ ಫಿಕ್ಸ್ ಅಂತ ಇದೆ ಸರ್. ಇದು ಸ್ಟ್ಯಾಗ್ ಚಾಪ್ಟರ್ ಬರುತ್ತೆ. ಸೊ ಇದು ತುಂಬ ಸುಲಭ. ಒಂದು ಡೆಫಿನೇಷನ್ಗೆ 1 ಮಾರ್ಕ್, 2 ಮಾರ್ಕ್ಸ್ ಕ್ವಶನ್. ಒಂದು ಡೆಫಿನೇಷನ್ 1 ಮಾರ್ಕ್. ಪ್ರಿಫಿಕ್ಸ್ ಅಂದರೆ ಏನು? ಪ್ರಿ ಅಂದರೆ ಫಸ್ಟ್. ಸೊ ಯಾವುದೇ ಒಂದು ಎಕ್ಸ್ಪ್ರೆಷನ್ ತೊಗೊಂಡಾಗ A+B ತಗೊಂಡಾಗ ಅದು ಇನ್ಫಿಕ್ಸ್ ಆಗುತ್ತೆ. ಯಾಕೆ ಇನ್ಫಿಕ್ಸ್ ಅಂತ ಹೇಳಿದ್ರೆ ಪ್ಲಸ್ ಕಮ್ಸ್ ಬಿಟ್ವೀನ್ A and B. ಇದು ಪ್ರಿಫಿಕ್ಸ್ ಅಲ್ಲಿ ಹುಡುಗ ಯೋಚನೆ ಮಾಡಬೇಕು. ಪ್ರಿಫಿಕ್ಸ್ ಅಂದರೆ ಫಸ್ಟ್ ಬರ್ತಕ್ಕಂಥದ್ದು. ಸೊ ಪ್ಲಸ್ ಫಸ್ಟ್ ಬರುತ್ತೆ. ಆಪರೇಟರ್ ಕಮ್ಸ್ ಫಸ್ಟ್, ಇಟ್ಸ್ ಕಾಲ್ಡ್ ಪ್ರಿಫಿಕ್ಸ್. ಓಕೆ. ಅದೇ ಥರ ಪೋಸ್ಟ್ ಫಿಕ್ಸ್. ಪೋಸ್ಟ್ ಅಂದರೆ ಆಮೇಲೆ. ಆಪರೇಟರ್ ಕಮ್ಸ್ ಲಾಸ್ಟ್, ಇಟ್ಸ್ ಕಾಲ್ಡ್ ಪೋಸ್ಟ್ ಫಿಕ್ಸ್. ಸೊ ಹಾಗಾಗಿ ಮಕ್ಕಳಿಗೆ ಈ ತರ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಪ್ರಿಫಿಕ್ಸ್ ಮತ್ತೆ ಪೋಸ್ಟ್ ಫಿಕ್ಸ್. ಒಂದು ಎಕ್ಸಾಂಪಲ್ ತಗೊಂಡೆ. ಸೊ ಪ್ರಿಫಿಕ್ಸ್ ಪ್ಲಸ್ AB, ಪೋಸ್ಟ್ ಫಿಕ್ಸ್ AB ಪ್ಲಸ್ ಆ ಥರ. ಸರಿ ಈಸಿಯಾಗಿ ಬರೀಬೋದು. ಅಷ್ಟು ಬರೆದ್ರೆ ಸಾಕು ಸರ್. ಓಕೆ. ಒಂದೇ ಲೈನಲ್ಲಿ ಆಗೋಯ್ತಲ್ಲ? ಒಂದು ಲೈನ್ ಸರ್. ಪ್ರಿಫಿಕ್ಸ್ ಅಂದ್ರೆ ಆಪರೇಟರ್ ಕಮ್ಸ್ ಫಸ್ಟ್ ಬಿಫೋರ್ ದ ಆಪರೆಂಟ್ಸ್ ಇಸ್ ಕಾಲ್ಡ್ ಪ್ರಿಫಿಕ್ಸ್. ವೆನ್ ಆಪರೇಟರ್ ಕಮ್ಸ್ ಆಫ್ಟರ್ ದ ಆಪರೆಂಟ್ಸ್ ಕಾಲ್ಡ್ ಪೋಸ್ಟ್ ಫಿಕ್ಸ್. ಓಕೆ. ಈಗ ಇನ್ನೊಂದು ಪ್ರಶ್ನೆ ಯಾವ್ದಾದ್ರು ಸರ್? ಇನ್ನೊಂದು ಪ್ರಶ್ನೆ ವೆರಿ ಸಿಂಪಲ್ ಸರ್. ನೋಡಿ, ಮೆನ್ಷನ್ ಅಂತ ಕೇಳಿದ್ದಾರೆ. ಮೆನ್ಷನ್ ವೆರಿ ಆ ಥರ ಕ್ವಶನ್ ತುಂಬ ಈಸಿಯಾಗಿ ಆನ್ಸರ್ ಸ್ಕೋರ್ ಮಾಡ್ಬೋದು. ಮೆನ್ಷನ್ ಎನಿ ಟು ನೆಟ್ವರ್ಕ್ ಡಿವೈಸಸ್. ಈಗ ಫಾರ್ ಎಕ್ಸಾಂಪಲ್, ಒಂದು ನೆಟ್ವರ್ಕಿಗೆ ಏನೇನು ಡಿವೈಸ್ ಬೇಕು ಅಂತ. ಮಾಡಮ್ ಅಂತ ಇದೆ, ಎಲ್ರಿಗೂ ಗೊತ್ತು ಮಾಡಮ್ ಬಗ್ಗೆ. ನೆಟ್ವರ್ಕ್ ಕೇಬಲ್ ಬೇಕು, ಮತ್ತೆ NIC ಅಂತ ಬರುತ್ತೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಬರುತ್ತೆ. ಈ ಥರ ಯಾವುದಾದ್ರು ನೆಟ್ವರ್ಕ್ ಡಿವೈಸ್ ಮೆನ್ಷನ್ ಮಾಡಬೇಕು. ಎಷ್ಟು ಕ್ವಶನ್, ಎಷ್ಟು ಮಾರ್ಕ್ಸ್ಗೆ? 2 ಮಾರ್ಕ್ಸ್ಗೆ. ಅಲ್ಲೇ ಕಡೆ ಎನಿ 2 ಡಿವೈಸಸ್ ಅಂತ. ಸರ್ ಎನಿ 2 ಬೇಡ, ಎನಿ 3 ಮಾಡಬೇಕು. ಮಕ್ಕಳಿಗೆ ಒಂದು ಅಡ್ವೈಸ್ ಏನಪ್ಪ ಅಂದರೆ, ನಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ ಹಾಫ್ ಮಾರ್ಕ್ ಇಲ್ಲ, ಇನ್ ದ ಫೈನಲ್ ಎಕ್ಸಾಮ್ ಹಾಫ್ ಮಾರ್ಕ್ ಇಲ್ಲ. ಸೊ ಈಗ ಆನ್ಸರ್ ತಪ್ಪಾಯಿತು ಅಂದರೆ ಅವರು ಫುಲ್ ಮಾರ್ಕ್ಸ್ ಕಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ 2 ಮಾರ್ಕ್ಸ್ ಕ್ವಶನ್ ಅಂದ್ಕೊಳ್ಳಿ ಸರ್, ಅದರಲ್ಲಿ ಕರೆಕ್ಟಾಗಿ 2 ಪಾಯಿಂಟ್ಸ್ ಬರೀಬೇಕು. ಸಪೋಸ್ 1.5 ಪಾಯಿಂಟ್ ಕರೆಕ್ಟ್ ಇದ್ದರೆ ಆಗ 1.5 ಮಾರ್ಕ್ಸ್ ಇಲ್ಲ, ಒಂದೇ ಮಾರ್ಕ್. ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಅಡ್ವೈಸ್ ಮಾಡೋದೇನಪ್ಪ ಅಂದರೆ, ದೇ ಮಸ್ಟ್ ರೈಟ್ ಎಕ್ಸ್ಟ್ರಾ ಪಾಯಿಂಟ್ಸ್. ಯಾಕೆ ಎಕ್ಸ್ಟ್ರಾ ಬರೀಬೇಕು ಅಂದರೆ, ಒಂದು ತಪ್ಪಾಯಿತು ಇನ್ನೊಂದು ಕರೆಕ್ಟಾಗಿ ಸಿಗುತ್ತೆ. ಹಾಗಾಗಿ 2 ಮಾರ್ಕ್ಸ್ ಅಲ್ಲಿ 3 ಪಾಯಿಂಟ್ಸ್ ಬರೀರಿ, 3 ಮಾರ್ಕ್ಸ್ ಅಲ್ಲಿ 4 ಪಾಯಿಂಟ್ಸ್, 5 ಮಾರ್ಕ್ಸ್ ಅಲ್ಲಿ 6 ಪಾಯಿಂಟ್ಸ್. ಓಕೆ. ಸರಿ. ಓಕೆ. ಈಗ ಪಾರ್ಟ್ ಸಿ ಬಂದ್ಬೋಣ ಸರ್. ಎಸ್ ಸರ್. 3 ಅಂಕದ ಪ್ರಶ್ನೆಗಳು. ಇದು ಕೂಡ ಮಕ್ಕಳನ್ನ ಎಬಿಲಿಟಿನ ಟೆಸ್ಟ್ ಮಾಡುವಂಥದ್ದು. ಎಸ್ ಸರ್. ಅಲ್ವಾ? ರೀಸನಿಂಗು ಹಾಗೆ ಆಲ್ಗರಿದಮ್ ಜಾಸ್ತಿ ಇರುತ್ತೆ, ಆಲ್ಗರಿದಮ್ಸ್ ಇರುತ್ತೆ ಅಲ್ವಾ? ಮೆಥಡ್ಸ್ ಇರುತ್ತೆ. ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಈಗ 3 ಮಾರ್ಕ್ಸ್ ಕ್ವಶನ್ ಬಂದು ಇಲ್ಲೊಂದು ಎಕ್ಸಾಂಪಲ್, ಅಲ್ಗಾರಿದಮ್ ಟು ಸರ್ಚ್ ಎಲಿಮೆಂಟ್ ಯೂಸಿಂಗ್ ಲೀನಿಯರ್ ಸರ್ಚ್ ಅಂತ ಹೇಳಿದೆ. ಓಕೆ ಸರ್. 4 ಸ್ಟೆಪ್ಸ್ ಇದೆ, 3 ಮಾರ್ಕ್ಸ್. ಓಕೆ. ಆ ಥರ ಸಿಂಪಲ್ ಅಲ್ಗಾರಿದಮ್ಸ್ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ 3 ಸಿಂಪಲ್ ಅಲ್ಗಾರಿದಮ್ಸ್ ಕೇಳ್ತಾರೆ. ಸೊ ಇದರಲ್ಲಿ ಮಕ್ಕಳು ಕರೆಕ್ಟಾಗಿ ನಾನು ಹೇಳಿದಾಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮಗಪ್ ಮಾಡೋ ಅಭ್ಯಾಸ ಕೆಲವ್ರಿಗೆ. ಹೌದು ಸರ್. ಇದು ಬ್ಯಾಟ್ ಮಾಡಿದ್ರೆ ಬರೋಂಥ ಸಬ್ಜೆಕ್ಟ್ ಅಲ್ಲ ಕಂಪ್ಯೂಟರ್ ಸೈನ್ಸ್. ಯಾಕೆಂದರೆ ಕೆಲವು ಸಬ್ಜೆಕ್ಟ್ಸು ಬ್ಯಾಟ್ ಮಾಡಿ ಬರೆಯೋಂಥದ್ದು. ಆದರೆ ಕಂಪ್ಯೂಟರ್ ಸೈನ್ಸು ಬ್ಯಾಟ್ ಮಾಡಿದ್ರೆ ಬ್ಯಾಟ್ ಮಾಡ್ಬೋದು, ಆ ಮೂಮೆಂಟಿಗೆ ಜ್ಞಾಪಕ ಇರುತ್ತೆ. ಆದರೆ ಎಕ್ಸಾಮಲ್ಲಿ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಕೆಲವು ಸಲ, ನೀವು ಬ್ಯಾಟ್ ಮಾಡಿ ಹೋಗ್ತೀರಾ, ಎಕ್ಸಾಮ್ ಹೋಗೋದಕ್ಕೂ ಮೊದಲೇ ಅದು ಪಾನಿಪುರಿ ಥರ ಇರುತ್ತೆ, ಪಾನಿಪುರಿ ಥರ. ಎಕ್ಸಾಮ್ಗೆ ಹೋಗ್ತಂಗೆ ಮಸಾಲೆ ಪುರಿ ಆಗೋಗುತ್ತೆ. ಯಾಕೆ ಅಂದರೆ ಎಲ್ಲ ಮಿಕ್ಸಪ್ ಆಗೋಗುತ್ತೆ, ಯಾವುದಂತ ಕನ್ಫ್ಯೂಷನ್. ಸೊ ಹಾಗಾಗಿ ಮಕ್ಕಳನ್ನ ನಾನು ಹೇಳ್ತೀನಿ, ಬ್ಯಾಟ್ ಮಾಡಕ್ಕೆ ಹೋಗ್ಬೇಡಿ, ಕರೆಕ್ಟಾಗಿ ಬರೆದು ಕಲ್ತ್ಕೊಂಡೋಗಿ. ಮತ್ತೆ ಸರ್, ಈಗ ಇವತ್ತಿನ ದಿನ ಕಂಪ್ಯೂಟರ್ ಸೈನ್ಸ್ ಎಷ್ಟು ಅಡ್ವಾಂಟೇಜ್ ಅಂದರೆ, ಕಾಮರ್ಸ್ ಮಕ್ಕಳು ಸಹ BCAಗೆ ಹೋಗ್ಬೋದು. ಲೈಕ್ ಸೈನ್ಸ್ ಸ್ಟೂಡೆಂಟ್ಸ್ ಥರ ಕಾಮರ್ಸು BCA ಕೋರ್ಸ್ಗೆ ಹೋಗ್ಬೋದು. ಅದು ಮಕ್ಕಳಿಗೆ ಅನುಕೂಲ ಇದೆ. ಅದಕ್ಕೆ ಮಕ್ಕಳು ಪ್ರೋಗ್ರಾಮಿಂಗ್ ಕಲಿತಾರೆ. ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಈ ಪ್ರೋಗ್ರಾಮಿಂಗ್ ಕಲಿಯೋಕ್ಕೆ ದುಡ್ಡು ಕೊಟ್ಟು ಕಲಿತಾರೆ, ಹಣ ಕೊಟ್ಟು ಕಲಿತಾರೆ. ಇಲ್ಲಿ PU ಬೋರ್ಡಲ್ಲೇ PU ಕೋರ್ಸಲ್ಲೇ ಅವ್ರು ಪ್ರೋಗ್ರಾಮಿಂಗ್ ಕಲಿತಾರೆ.
ಸೊ ಹಂಗಾಗಿ ಮಕ್ಕಳಿಗೆ ಅನುಕೂಲ ಇದೆ ಸರ್. ಅನುಕೂಲ ಇದೆ. ಓಕೆ. ಇನ್ನೊಂದು ಪ್ರಶ್ನೆ ತಗೋಬೋದಾ? ಅದರ ಬಗ್ಗೆ ಹೇಳಿದೆ ಸರ್. ಮತ್ತೆ ಇನ್ನೊಂದು ನಾನು ಹೇಳಿದಾಗ SQL ನೋಡಿ, ವೈಟೇಜ್ ಇರ್ತಕ್ಕಂಥ ಚಾಪ್ಟರ್ SQL ಹೇಳ್ತಾ ಇರ್ತೀನಿ. ಇದರಲ್ಲಿ ಸಿಂಗಲ್ ರೋ ಫಂಕ್ಷನ್ಸ್ ಯೂಸ್ಡ್ ಅಂತ ಇದೆ. ಮ್ಯಾಥ್ ಸರ್ ಇಲ್ಲಿ 3 ಫಂಕ್ಷನ್ಸ್ ಇದೆ ಸರ್. 3 marks 3 ಫಂಕ್ಷನ್ಸ್. ವೆರಿ ಸಿಂಪಲ್. ಆ ಫಂಕ್ಷನ್ ಏನು? ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ POW ಅಂತ ಒಂದು ಫಂಕ್ಷನ್ ಇದೆ ಸರ್. ಪವರ್. POW ಆಫ್ 2, 2 ಕ್ಯೂಬ್ ಅಂತ. ಈಗ ಎಲ್ರಿಗೂ ಗೊತ್ತು 2 ಕ್ಯೂಬ್ 2 × 2 × 2 8. ಸೊ POW ಆಫ್ 2, 3 ಅದು ಎಕ್ಸಾಂಪಲ್ ಬರೀಬೇಕು, ಒಂದು ಡೆಫಿನಿಷನ್ ಬರೀಬೇಕು. ಆ ಥರ 3 ಫಂಕ್ಷನ್ಗೆ 3 marks. ಆ ಥರ ಕ್ವಶನ್ಸ್ ಇದೆ. ತುಂಬ ಸುಲಭ ಇರುತ್ತೆ. ಎಸ್ ಸರ್. ಪಾರ್ಟಿಗೆ ಬರೋದಾದ್ರೆ ಇದು ಸ್ವಲ್ಪ ದೊಡ್ಡ ಒಂದು ಪಾರ್ಟ್ ಅಂತ. 5 ಅಂಕದ್ದು 5 ಅಂಕ ಮತ್ತೆ 20 marks ಇರ್ತಕ್ಕಂಥ ವೆಯ್ಟೇಜ್ ಸರ್. ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಇದಕ್ಕೆ ಮಾಡ್ಬಿಟ್ರೆ ಎಸ್ ಸರ್, ಆಲ್ಮೋಸ್ಟ್ ಆಲ್ ಈಗ 20 ಅಂಕ ನಮಗೆ MCQ ಮತ್ತೆ ಫಿಲ್ ದ ಬ್ಲಾಂಕ್ಸ್ ಅಲ್ಲಿ ಬಂದ್ಬಿಡುತ್ತೆ. 20 ಅಂಕ ಇಲ್ಲಿ ಮಾಡಿದ್ರೆ 40 ಅಂಕ ಆಗೋಗುತ್ತೆ ಸರ್. ಎಸ್ ಸರ್. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಸಿಂಪಲ್ ಕ್ವಶನ್ ತಗೋತೀನಿ ನೋಡಿ. ನಾನು ಹೇಳಿದೆ ಸ್ಟ್ಯಾಕ್ ಚಾಪ್ಟರ್ಲಿ ಅಪ್ಲಿಕೇಶನ್ಸ್ ಬರುತ್ತೆ ಅಂತ, ಆಪರೇಷನ್ಸ್ ಬರುತ್ತೆ ಅಂತೇಳಿ. ಸೊ ಇದರಲ್ಲಿ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ತುಂಬ ಸುಲಭ. ಅವರು 1 sentence ಈಚ್ ಅಂದರೆ 1 ಪಾಯಿಂಟ್ ಬಂದರೆ 1 mark. ವೆರಿ ಸಿಂಪಲ್ ನೋಡಿ ಸರ್. ಇಟ್ ಈಸ್ ಯೂಸ್ ಇನ್ ರಿಕರ್ಷನ್ ಅಷ್ಟೇ 1 mark. ಇಟ್ ಯೂಸ್ ಇನ್ ರಿಕರ್ಷನ್ ಅಂತ ಬಂದರೆ 1 mark. ಸೊ ಆ ಥರ ಒಂದು 5 ಪಾಯಿಂಟ್ಸ್ ಬಂದರೆ 5 marks. ನನ್ನ ತಮ್ಗೆ ಹೇಳಿರೋ ಹಾಗೆ ಒಂದು ಎಕ್ಸ್ಟ್ರಾ ಬರೀಬೇಕು. ಸೊ 6 ಪಾಯಿಂಟ್ಸ್ ಬಂದರೆ 6 marks, 5 marks ಸಿಗುತ್ತೆ. ಒಂದು ತಪ್ಪಾದ್ರೂ 5 marks ಸಿಗುತ್ತೆ. ಈಗ ಈ ಥರ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್. ಸೊ 5 ಪಾಯಿಂಟ್ಸ್ 5 marks. ಸೊ ಇನ್ನೊಂದು ಎಕ್ಸಾಂಪಲ್ಲು ಅದೇ ಥರ ನಾನು ಹೇಳಿದೆ ಅಲ್ಗಾರಿದಮ್ ಬಗ್ಗೆ. ನೋಡಿ ಅಲ್ಗಾರಿದಮ್ಸ್ ತುಂಬ ಇಂಪಾರ್ಟೆಂಟು. ನೋಡಿ 3 marks ಕೇಳಿದ್ದಾನೆ ಮತ್ತು 5 marks ಕೇಳಿದ್ದಾನೆ. ಸೊ ಆ 5 marks ಅಲ್ಲಿ ಬೈನರಿ ಸರ್ಚ್ ಅಂತ ಇದೆ. ಈ 5 marks ಕ್ವಶನ್ ಬೈನರಿ ಸರ್ಚ್ ಅಲ್ಗಾರಿದಮಲ್ಲಿ ಸ್ವಲ್ಪ ಅವ್ರದ್ದು ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಈಸಿಲಿ ದೇ ಕ್ಯಾನ್ ಸ್ಕೋರ್ 5 marks. ಸರ್ ಥಿಯರಿ ಬರೆದ್ರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇದೆ. ಆದರೆ ಅಲ್ಗಾರಿದಮಲ್ಲಿ ಕರೆಕ್ಟಾಗಿ ಬರೆದ್ರೆ ಕರೆಕ್ಟ್ ಮಾರ್ಕ್ಸ್ ಕೊಡಲೇಬೇಕು, ಮ್ಯಾಥ್ಸ್ ಥರ. ಸೊ ಹಂಗಾಗಿ ಸರ್ ಅಲ್ಗಾರಿದಮ್ಸ್ ಚೆನ್ನಾಗಿ ಕಲಿಬೇಕು. ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರದ್ದು ಬರ್ದು ಪ್ರಾಕ್ಟೀಸ್ ಮಾಡಿದಾಗ ಈಸಿಯಾಗಿ ಬರೀಬೋದು ಅಲ್ಗಾರಿದಮ್ಸ್. ಸೊ ಅದೇ ಥರ ಇನ್ನೊಂದು ಹೇಳ್ತೀನಿ. ನೆಟ್ವರ್ಕ್ ಟಪಾಲಜಿ ಬಗ್ಗೆ ಹೇಳಿದ್ರೆ ಕ್ವಶನ್ ಕೇಳ್ತಾರೆ ಅಂತೇಳಿ. ಎಕ್ಸ್ಪ್ಲೇನ್ ಸ್ಟಾರ್ ಮತ್ತೆ ಬಸ್ ಟಪಾಲಜಿ ಅಂತ ಇದೆ. ಇದು ಡೆಫಿನೇಷನ್ ಬರೀಬೇಕು. ಟಪಾಲಜಿ ಅಂದ್ರೆ ಏನು ಅಂತೇಳಿ. ಅರೇಂಜ್ಮೆಂಟ್ ಆಫ್ ನೆಟ್ವರ್ಕ್ಸ್, ನೆಟ್ ಡಿವೈಸಸ್ ಇನ್ ಕಮ್ಯುನಿಟಿ ನೆಟ್ವರ್ಕ್ ಅಂತ. ಸೊ ಅದ್ರ ಮತ್ತೆ ಸ್ಟಾರ್ ಮತ್ತೆ ಬಸ್ ಟಪಾಲಜಿ ಇದ್ರ ಬಗ್ಗೆ 2 ಪಾಯಿಂಟ್ಸ್ ಬಂದರೆ ಸಾಕು. 2 marks ಒಂದು ಟಪಾಲಜಿ, ಇನ್ನೊಂದು 2 marks ಪ್ಲಸ್ ಡೆಫಿನೇಷನ್ ಒಂದು, ಎಷ್ಟು 5 marks ಆಯಿತು. ಸೊ ಆ ಥರ ಕ್ವಶನ್ ಚೂಸ್ ಮಾಡ್ಕೋಬೇಕು ಸರ್. ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ಯಾವುದೇ ಕ್ವಶನ್ ತಗೊಂಡಾಗ ಆ ಕ್ವಶನ್ ಫುಲ್ ಆನ್ಸರ್ ಗೊತ್ತಿರಬೇಕು. ಓಕೆ, ಆವಾಗ ಮಾತ್ರ ಆ ಕ್ವಶನ್ ತೊಗೊಂಡು ಆನ್ಸರ್ ಮಾಡಲಿ. ಯಾಕೆಂದರೆ ಸರ್ ನಾವು ಇಲ್ಲಿ ಎನಿ 4 ಅಂತ ಇದೆ, ಅವನೆಲ್ಲ ಬರೀತಾನೆ, ಯಾವುದಕ್ಕೂ ಫುಲ್ ಮಾರ್ಕ್ಸ್ ಸಿಗಲ್ಲ. ಆ ಥರ ಆಗೋದು ಬೇಡ. ಅವನಿಗೆ ಯಾವ ಕ್ವಶನ್ ಗೊತ್ತಿದೆ ಅದನ್ನು ಫಸ್ಟು ಆನ್ಸರ್ ಮಾಡಬೇಕು ಸರ್. ಜೊತೆಗೆ ಮಕ್ಕಳು 3 hours ಎಕ್ಸಾಮ್ ಹಾಲಲ್ಲೇ ಕೂತಿರ್ಬೇಕು ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದ್ರೆ ಕೆಲವರು ಎಕ್ಸಾಮ್ ಎಷ್ಟು ಬೇಕೋ ಅಷ್ಟು ಬಂದ್ಬಿಟ್ಟು ಆಚೆ ಬಂದ್ಬಿಡ್ತಾರೆ ಸರ್. ಸೊ ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿ 3 ಗಂಟೆ ಸಮಯವನ್ನು ಎಕ್ಸಾಮ್ ಹಾಲಿಗೆ ಉಪಯೋಗಿಸ್ಕೊಂಡು ಎಲ್ಲ ಎಕ್ಸ್ಟ್ರಾ ಕ್ವಶನ್ಸ್ ಬರೀಬೇಕು ಸರ್. ಯಾಕೆ ಎಕ್ಸ್ಟ್ರಾ ಕ್ವಶನ್ ಬರೀಬೇಕು ಅಂತ ಒಂದು ಕ್ವಶನ್ ಕೇಳ್ಬೋದು. ನಮ್ಮ ವಿದ್ಯಾರ್ಥಿಗಳು ಅಂದ್ಕೋತಾರೆ ತಾವೇನು ಕ್ವಶನ್ಸ್ ಬರೆದಿದ್ದು ಕರೆಕ್ಟಾಗಿದೆ, ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ. ನಾವು ಎಕ್ಸ್ಟ್ರಾ ಕ್ವಶನ್ ಬರೆದ್ರೆ ಎಲ್ಲೋ ಒಂದು ಕಡೆ ತಪ್ಪಾಯಿತು, ಕಡಿಮೆ ಮಾರ್ಕ್ಸ್ ಬಂತು, ಎಕ್ಸ್ಟ್ರಾ ಕ್ವಶನ್ಲಿ ಜಾಸ್ತಿ ಮಾರ್ಕ್ಸ್ ಬಂತು. ಸೊ ವ್ಯಾಲ್ಯೂಷನ್ ನಾವು ಕನ್ಸಿಡರ್ ಎಕ್ಸ್ಟ್ರಾ ಮಾರ್ಕ್ಸ್. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ವಶನ್ ಬರೆದ್ರೆ ಅದು ಜಾಸ್ತಿ ಮಾರ್ಕ್ಸ್ ಮೇಲೆ ಅದು ತಗೋತೀವಿ ನಾವು. ಸೊ ಅದಕ್ಕೋಸ್ಕರ ಮಕ್ಕಳು ಎಲ್ಲ ಕ್ವಶನ್ ಬರೀಬೇಕು ಅಂತ ನನ್ನ ಒಂದು ಸಲಹೆ ಸರ್. ಖಂಡಿತವಾಗ್ಲೂ ಸರ್, ಬರೀಲಿ ವಿದ್ಯಾರ್ಥಿಗಳು ಒಳ್ಳೆ ಅಂಕ ತಗೊಳ್ಳಿ ಅನ್ನೋದು ನಮ್ಮ ಕೂಡ ಆಶಯ. ಪಾರ್ಟಿ ಕೊನೆಯ ಪಾರ್ಟ್ನಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ತಗೋಬೋದಾ? ಇದು ಕೂಡ 5 marks ಕ್ಯಾರಿ. ಇದು 5 marks. ಇದು ತಮ್ಗೆ ಹೇಳಿರೋ ಅಪ್ಲಿಕೇಶನ್ ಬೇಸ್ಡ್ ಅಂತ ಹೇಳಿ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ ಹೇಳಿದೆ. ಸೊ ಇದರಲ್ಲಿ ಸಾರ್ಟಿಂಗ್ ಒಂದು ಚಾಪ್ಟರ್ ಒಂದು 5 marks. ಇದರಲ್ಲಿ ನಂಬರ್ಸ್ ಕೊಡ್ತಾರೆ, ಸೆಟ್ ಆಫ್ ನಂಬರ್ಸ್ ಕೊಟ್ಬಿಟ್ಟು ಅರೇಂಜ್ ದಿಸ್ ನಂಬರ್ಸ್ ಬೈ ಯೂಸಿಂಗ್ ಒಂದು ಸಾರ್ಟ್ ಮೆಥಡ್. ಯಾವುದಾದ್ರು ಸರಿ, ದೇರ್ ಆರ್ 3 methods: ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಇನ್ಸರ್ಷನ್ ಸಾರ್ಟ್. ಸೊ ಯಾವ್ದು ಬೇಕಂತ ಕೇಳ್ಬೋದು. ಎನಿ ಮೆಥಡ್ ದೇ ಕ್ಯಾನ್ ಆಸ್ಕ್. ಅದರಲ್ಲಿ ನಾನು ಹೇಳಿದೆ ಪಾಸ್ 1, ಪಾಸ್ 2, ಪಾಸ್ 3, ಪಾಸ್ 4 ಅಂತ ಬರುತ್ತೆ. ಎಲ್ಲ ಸ್ಟೆಪ್ಸ್ನ ಕರೆಕ್ಟಾಗಿ ತೋರಿಸ್ಬೇಕು, ಆವಾಗ ಮಾತ್ರ 5 marks ಸಿಗುತ್ತೆ. ಮಕ್ಕಳಿಗೆ ತುಂಬ ಸುಲಭ ಸ್ಕೋರ್ ಮಾಡೋದಕ್ಕೆ. ಅಂದರೆ ಆ ಮೆಥಡ್ ಗೊತ್ತಿರ್ಬೇಕು ಅವನಿಗೆ, ಯಾವ ಥರ ಸಾರ್ಟ್ ಆಗುತ್ತೆ ಅಂತೇಳಿ ಗೊತ್ತಿದ್ರೆ ಮಾತ್ರ ಈಸಿಲಿ ದೇ ಕ್ಯಾನ್ ರೈಟ್ ದ ಆನ್ಸರ್. ಸೊ ಇದು 5 marks ಕ್ವಶನ್. ಸೊ ಇದರಲ್ಲಿ ಸ್ಟೆಪ್ಸ್ನ ಬರೆದು ಎಲ್ಲ ಸ್ಟೆಪ್ಸ್ ತೋರಿಸಿ ಕೊನೆಗೆ ದ ಲಿಸ್ಟಸ್ ಅಂತ ಬರೀಬೇಕು. ಅಂದರೆ ಹೆಂಗೆ ಸಾಲ್ಟ್ ಆಗಿದೆ ಅಂತೇಳಿ ಅದು ಬರೆದ್ರೆ 5 marks ಸಿಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದು 5 marks ಕ್ವಶನ್, ಅದೇ ಅಪ್ಲಿಕೇಶನ್ ಬೇಸ್ಡ್ ಕ್ವಶನು. ತುಂಬ ಈಸಿ. ತಮಗೆ ಹೇಳಿರೋ ಹಾಗೆ ಅವ್ರು 10th ಓದಿರ್ತಾರೆ ಇದನ್ನು. ಫೈಂಡ್ ಮೀನ್, ಫೈಂಡ್ ರೇಂಜ್ ಮತ್ತು ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಷನ್ ಅಂತ ಬರುತ್ತೆ. ಅದು ತುಂಬ ಈಸಿಯಾಗಿದೆ. ಸೊ ಅದರಲ್ಲಿ ಇನ್ನೊಂದು ಒಂದು ಸಲಹೆ ಅಂದರೆ ಮಕ್ಕಳಿಗೆ ಈ ಸಲ ಕಂಪ್ಯೂಟರ್ ಎಕ್ಸಾಮ್ಗೆ
ದೇ ಮಸ್ಟ್ ಕ್ಯಾರಿ ಕ್ಯಾಲ್ಕುಲೇಟರ್. ಈ ಸಲ ತಗೊಂಡು ಹೋಗ್ಬೇಕು ಸರ್. ಇದುವರೆಗೂ ಬೇಕಿರಲಿಲ್ಲ ಬಟ್ ಈ ಸಲ ಎಕ್ಸಾಮ್ಗೆ ಈ ಒಂದು ಪಾರ್ಟ್ಗೆ ದೇ ಮಸ್ಟ್ ಕ್ಯಾರಿ ಕ್ಯಾಲ್ಕುಲೇಟರ್, ಸಿಂಪಲ್ ಕ್ಯಾಲ್ಕುಲೇಟರ್ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ತಗೊಂಡು ಹೋಗ್ತಲ್ಲ ಆ ಥರ ಕಂಪ್ಯೂಟರ್ ಸೈನ್ಸ್ಗೆ ತಗೊಂಡು ಹೋಗ್ಬೋದು. ಪರ್ಮಿಷನ್ ಇದೆ ತಗೊಂಡು ಹೋಗ್ಲೇಬೇಕು. ಬೇಕಾಗುತ್ತೆ. ಎಸ್ ಸರ್, ಬೇಕಾಗುತ್ತೆ. ಓಕೆ, ಅಲ್ವಾ ಸರ್? ಇದು ಈ ಕ್ವಶನ್ಗೆ ಈಸಿಯಾಗಿದೆ ಸ್ಕೋರ್. ಇದು 5 ಮಾರ್ಕ್ಸ್ ಕ್ವಶನ್. ಸರ್ ಲಾಸ್ಟ್ ಕ್ವಶನ್ ಈ ಬದಲು ಬಂದದ್ದು SQL ಕಮಾಂಡ್ಸ್. ಅವರು ಒಂದು ಟೇಬಲ್ ಕೊಟ್ಟಿರ್ತಾರೆ. ಓಕೆ, ಆ ಟೇಬಲಲ್ಲಿ ಪ್ರತಿಯೊಂದು ಕಮಾಂಡನ್ನು ಬರಿಬೇಕು. ನೋಡಿ, ಈಗ 5 ಕ್ವಶನ್ಸ್ ಇದೆ, 5 ಕಮಾಂಡ್ಸ್ ಬರಿಬೇಕು. ತುಂಬ ಸುಲಭ ಸರ್. ಅವರು ಪ್ರಾಕ್ಟೀಸ್ ಮೊದಲೇ ಮಾಡಿರ್ತಾರೆ ಲ್ಯಾಬಲ್ಲಿ. ಸೊ ಆ ಕಮಾಂಡ್ಸ್ ಇಲ್ಲಿ ಅಪ್ಲೈ ಮಾಡಿದ್ರಾಯ್ತು. ಓಕೆ, ನೋಡಿ ಇಲ್ಲೇ ಟೇಬಲ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಅದಕ್ಕೆ ಕಮಾಂಡ್ ಬರಿಬೇಕು. ಈಸಿಲಿ ದೇ ಕ್ಯಾನ್ ಸ್ಕೋರ್ 5 ಮಾರ್ಕ್ಸ್. ನೋಡಿ ಇಲ್ಲಿ 10 ಮಾರ್ಕ್ಸ್ ಬಂತಾ, ಇಲ್ಲಿ 5 ಔಟ್ ಆಫ್ 3 2 ಆನ್ಸರ್ ಮಾಡಬೇಕು. 10 ಮಾರ್ಕ್ಸ್ ಬರುತ್ತೆ. ಈಸಿಲಿ ದೇ ಕ್ಯಾನ್ ಸ್ಕೋರ್ 10 ಮಾರ್ಕ್ಸ್ ಈ ಚಾಪ್ಟರ್ಲಿ ಸರ್. ಈ ಒಂದು ಸುಲಭ ಆಗೋದಿಲ್ವಾ SQL? ತುಂಬ ಸುಲಭ ಸರ್, ತುಂಬ ಸುಲಭ ಇದೆ. ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಸುಲಭ ಇದೆ. ಇದನ್ನ ಕಾಲಮ್ ಹಾಕೊಂಡ್ ಬರೀಬೇಕಾ ಟೇಬಲ್ಸ್ನೆಲ್ಲ? ಸರ್ ಟೇಬಲ್ಸ್ ಏನು ಬರೆಯಂಗಿಲ್ಲ, ಕಮೆಂಟ್ ಬರೆದ್ರೆ ಆಯ್ತು. ಕಮೆಂಟ್ ಬರೆದ್ರೆ ಸಾಕು. ಜಸ್ಟ್ ಕಮೆಂಟ್ ಬರೆದ್ರೆ ಆಯ್ತು. ಓಕೆ, ಕಮೆಂಟ್ ಬರೆದು ಅದು ಏನಿದೆ ಎಕ್ಸ್ಪ್ಲನೇಷನ್ ಬರಬೇಕಾಗುತ್ತೆ ಅಲ್ವಾ? ಸರ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಜಸ್ಟ್ ಕಮೆಂಟ್ಸ್ ಸಾಕು. ಎಸ್, ಅದಕ್ಕೋಸ್ಕರ 5 ಮಾರ್ಕ್ಸ್ ಈಸ್ ದೇ ಕ್ಯಾನ್ ಸ್ಕೋರ್ ಅಂತ ಹೇಳಿದ್ದು. ಓಕೆ, ಭಾಳ ಸುಲಭ. ನೀವು ಹೇಳಿದಾಗೇನೆ ಕೂಡ ಒಂದು ಇರುತ್ತಾ ಆ ಥರ ಒಂದು SQL ಕ್ವಶನ್? ಸರ್ ಕಂಪಲ್ಸರಿ ಇದೇ ಪ್ರಕಾರ ಬ್ಲೂ ಪ್ರಿಂಟ್ ಫಾಲೋ ಮಾಡ್ತಾರೆ ಸರ್. ಓಕೆ, ಇದೇ ಪ್ರಕಾರ ಇರುತ್ತೆ. ಎಸ್ ಸರ್. ಇದನ್ನೊಂದು ಪರ್ಫೆಕ್ಟಾಗಿ ನೋಡ್ಕೊಬಿಟ್ರೆ ಆಗುತ್ತೆ. ಎಸ್ ಸರ್. ನೀವು ಹೇಳಿದ್ರೆ ಹೆಚ್ಚು ಕಮ್ಮಿ ಇದಕ್ಕೆ ಒಂದು 2-3 ನಿಮಿಷ ಸಾಕಾಗುತ್ತೆ ಅವ್ರಿಗೆ ಅಲ್ವಾ? ಎಸ್ ಸರ್, 3 ನಿಮಿಷದಲ್ಲಿ ಆರಾಮ ಕಮೆಂಟ್ಸ್ ಬರೀಬೋದು. ಎಸ್ ಸರ್, ಭಾಳ ಸಂತೋಷ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಎಸ್ ಸರ್. ಈಗ ನಮ್ಮ ವಿದ್ಯಾರ್ಥಿಗಳು ಏನು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಏನು ನಿಮ್ಮ ಸಲಹೆ, ಕಿವಿ ಮಾತು ಕೊನೆಯದಾಗಿ? ಎಲ್ಲ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾವುದಕ್ಕೂ ಭಯ ಬೇಡ. ತಮ್ಮದು ಮೊದಲನೇ ಬ್ಯಾಚು ಅಂದರೆ ಈ ಸಲ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳು ಬರೆದು ಒಂದು ಸಿಲೆಬಸ್ ಫಸ್ಟ್ ಎಕ್ಸಾಮ್, ನ್ಯೂ ಸಿಲೆಬಸ್ ಫಸ್ಟ್ ಎಕ್ಸಾಮ್. ಸೊ ಸರ್, ಇದುವರೆಗೂ ನಮ್ಮ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಬಂದಿದೆ, 100s ಬಂದಿದೆ. ಓಕೆ, ಕಂಪೇರ್ಡ್ ಟು ಅದರ್ ಸಬ್ಜೆಕ್ಟ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ವಿ ಗಾಟ್ ಮ್ಯಾಕ್ಸಿಮಮ್ ಸೆಂಟೆನ್ಸ್ ಇನ್ ಆನ್ಯುವಲ್ ಎಕ್ಸಾಮ್. ಸೊ ಹಾಗಾಗಿ ಈ ವರ್ಷನೂ ಸಹ ಸೆಂಟೆನ್ಸ್ ಬರುತ್ತೆ. ಮತ್ತು ಮಕ್ಕಳಿಗೆ ಟು ಸ್ಕೋರ್ ಸೆಂಟೆನ್ಸ್ ವೆರಿ ಈಸಿ ನಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ. ಯಾಕೆಂದರೆ ಕೆಲವು ಕ್ವಶನ್ಸ್ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಅದು ಕನ್ಫರ್ಮ್ ಅಂದರೆ ಬಂದೇ ಬರುತ್ತೆ. ಆದ ಕ್ವಶನ್ಸ್ ಇದೆ ಕೆಲವರಿಗೆ. ಸೊ ಹಾಗಾಗಿ ಅದು ನೋಡ್ಕೊಂಡ್ರೆ ಈಸಿಲಿ ಕ್ಯಾನ್ ಸ್ಕೋರ್ ಸೆಂಟಮ್ ಅಲ್ವಾ? ಅಂದರೆ ವಿದ್ಯಾರ್ಥಿಗಳು ಏನಂತಂದರೆ ಮೊದಲ ಪತ್ರಿಕೆ ಅಂದರೆ ಸಿಲೆಬಸ್ ಚೇಂಜ್ ಆದಮೇಲೆ ಮೊದಲ ಪತ್ರಿಕೆಯನ್ನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಆಗಲೇ ಕೂಡ ಹೇಳಿದಾಗೇ ಕೆಲವೊಂದು ಚಾಪ್ಟರ್ಗಳನ್ನು ನಾವು ಕ್ಲೀನಾಗಿ ನೋಡ್ಕೊಬಿಟ್ರೆ, ಅದನ್ನು ಕ್ಲೀನಾಗಿ ಓದ್ಕೊಂಡ್ಬಿಟ್ರೆ, ಮನನ ಮಾಡ್ಕೊಬಿಟ್ರೆ ನಿಮ್ಗೆ ಆರಾಮಾಗಿ 30-40 ಅಂಕ ಅಂತೂ ಖಂಡಿತ ಬರುತ್ತೆ. ಹೌದು ಸರ್, ಹೌದು. ಇನ್ನು ನೀವು ಹೇಳಿದಾಗೇನೆ 100ಕ್ಕೆ 100 ಅಂಕ ತಗೋಬೇಕು ಅಂತಂದವರು ಎಲ್ಲ ಚಾಪ್ಟರ್ಸ್ ಓದಲೇಬೇಕು ಸರ್. ಹೌದು, ತಿಳ್ಕೊಳ್ಳೇಬೇಕು. ಈಗ ಒಂದು ಕೊನೆಯದಾಗಿ ನೋಡಿ, ಕೆಲವು ಮಕ್ಕಳು ನನಗೆಲ್ಲ ಚಾಪ್ಟರ್ ಓದೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರಲ್ವಾ. ನೋಡಿ, ಒಂದು 5 ಚಾಪ್ಟರ್ ಕರೆಕ್ಟಾಗಿ ಸಾರ್ಟಿಂಗ್ ಅಂತ 10 ಮಾರ್ಕ್ಸ್ ಸರ್, ಸರ್ಚಿಂಗ್ 10 ಮಾರ್ಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ 5 ಮಾರ್ಕ್ಸ್, ಡೇಟಾಬೇಸ್ ಕಾನ್ಸೆಪ್ಟ್ 12, SQL 15, ನೆಟ್ವರ್ಕ್ಸ್ 12. ಸರ್ ಒಟ್ಟು ಈ 6 ಚಾಪ್ಟರ್ಸ್ ಇಂದ ನಾನು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀನಿ ಸರ್. 64 ಅಂಕಗಳು, 64 ಮಾರ್ಕ್ಸ್ ಬರುತ್ತೆ ಸರ್. ಮ್ಯಾಕ್ಸಿಮಮ್ ಅಲ್ಲೇ ಬಂತು ಸರ್ ಅಲ್ವಾ? ಸೊ ಕರೆಕ್ಟಾಗಿ ಆ ಚಾಪ್ಟರ್ನ ಓದ್ಕೊಂಡ್ಬಿಟ್ರೆ ಸೊ ಅವ್ರಿಗೆ ಪ್ರಾಕ್ಟಿಕಲ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಥಿಯರಿ ಎಕ್ಸಾಮಲ್ಲಿ 64 ಮಾರ್ಕ್ಸ್ ಬರುತ್ತೆ. ಓಕೆ, ಭಾಳ ಸಂತೋಷ ಸರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ವಿಚಾರವಾಗಿ ಮಾಹಿತಿ ಮಾಡಿಕೊಟ್ರಿ, ಕೆಲವೊಂದು ಹಿಂಟ್ಸ್ಗಳನ್ನು ಕೊಟ್ರಿ, ಟಿಪ್ಸ್ಗಳನ್ನು ಕೊಟ್ರಿ. ನಮ್ಮ ವಿದ್ಯಾರ್ಥಿಗಳು ಇನ್ಮೇಲಾದರೂ ಕೂಡ ನಾನು ಒಳ್ಳೆ ಅಂಕ ತಗೋಬೇಕು ಅನ್ನೋರು ಎಲ್ಲ ಓದಬೇಕಾಗುತ್ತೆ. ಆಗ ನಾವು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಈ ಕೆಲವೊಂದು ಟಿಪ್ಸ್ಗಳನ್ನು ಅವರು ತಮ್ಮ ತಲೆಯಲ್ಲಿ ಇಟ್ಕೊಂಡ್ರು ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಮಾನ ಹುಟ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಹೇಳಿ ಸರ್. 9448958482. ಓಕೆ, ಇದು ಮಹದೇವ ಪ್ರಭು ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448958482 9448958482. ಈ ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೋದು. ಆದರೆ ಅವರಿಗೆ ಕೆಲಸದ ಸಮಯದಲ್ಲಿ ತೊಂದರೆ ಕೊಡದ ಹಾಗೇ ಸಂಜೆಯ ನಂತರ ಅವರ ವೈಯಕ್ತಿಕ ಸಮಯಕ್ಕೂ ಮನ್ನಣೆ ಕೊಡ್ತಾ ಸಮಯ ಸಿಕ್ಕಾಗ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಬಂದು ಆಕಾಶವಾಣಿ ಜೊತೆ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಕಿವಿ ಮಾತು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮದಲ್ಲಿ ಗಣಕ ವಿಜ್ಞಾನ ಅಂದರೆ ಕಂಪ್ಯೂಟರ್ ಸೈನ್ಸ್ ವಿಷಯದ ಪುನರಾವರ್ತನೆ ಮಾಡಿದವರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಗಣಕ ವಿಜ್ಞಾನ ಉಪನ್ಯಾಸಕರಾದ ಮಹದೇವ ಪ್ರಭು.
ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.